ಟು ಆಲ್ ಇನ್ ಟುಡೇ ನಾವು ಹೆಲ್ತ್ ಅವೇರ್ನೆಸ್ ಏನ್ ಪ್ರೋಗ್ರಾಮ್ ಅಲ್ಲಿ ಇದೀವಿ ಎಲ್ಲರಿಗೂ ಒಂದ್ ಸೆಕೆಂಡ್ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹೆಲ್ತ್ ಅವೇರ್ನೆಸ್ ಅಂದ್ರೆ ನಮ್ಮ ಬಾಡಿಗೆ ನಮ್ಮ ಹೆಲ್ತ್ಗೆ ನಾವು ಒಂದು ಅವೇರ್ನೆಸ್ ಆಗಿ ಕೊಡ್ತಾ ಅದ್ರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೇಳಿನೇ ಇದು ಇರೋದು ಕಾನ್ಸೆಪ್ಟ್. ಸೊ ವಾಟ್ ಡಸ್ ಬಿ ಹ್ಯೂಮನ್ ವಾಂಟ್ಸ್ ಇನ್ ಅಂತ ಹೇಳಿದ್ರೆ ವಿ ವಾಂಟ್ ಟು ಬಿ ಹೆಲ್ತಿ ಅಲ್ವಾ. ನಮ್ಗೆ ಹೆಲ್ತಿ ಆಗಿರ್ಬೇಕಂತ ತಾನೆ ಎಲ್ಲರಿಗೂ ನಾವು ದೇವರಲ್ಲಿ ಬೇಡುವುದು ಕೂಡ ಅಷ್ಟೇ ತಾನೆ. ನಾವೆಲ್ಲ ಆರೋಗ್ಯವಾಗಿರ್ಬೇಕು ಮತ್ತೆ ನಮ್ಗೆ ಏನ್ ಬೇಕೋ ಅದನ್ನ ದೇವರ ಹತ್ರ ಬೇಡ ಫಸ್ಟ್ ನಾವು ಬೇಡದೆ ಹೆಲ್ತ್ ಅಲ್ವಾ. ಸೊ ಅಂತಹ ಒಂದು ಬ್ಯೂಟಿಫುಲ್ ಪ್ಲಾನ್ ಇದು. ಸೊ ನೋಡಿ ವಿ ವಾಂಟ್ ಟು ಬಿ ಲಿವ್ ಲಾಂಗರ್ ಅಲ್ವಾ. ನಾವು ತುಂಬಾ ದಿನ ನಾವು ಬಾಳ್ಬೇಕಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಯಾರು ಶಾರ್ಟ್ ಆಗಿ ಹೋಗ್ಬೇಕಂತ ಇಷ್ಟ ಇರಲ್ಲ, ಬೇರೆಯವ್ರು ಹೋದ್ರು ಕೂಡ ನಾವು ಫೀಲ್ ಮಾಡ್ಕೋತೀವಿ. ಸೊ ಹಂಗಾಗಿ ನಮಗೆ ನಾವು ಜಾಸ್ತಿ ದಿನ ಬಾಳ್ಬೇಕಂತ ತುಂಬಾ ನಮ್ಗೆಲ್ಲ ಕೂಡ ಆಸೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಕಾರಣ ಇರ್ಬೇಕು ಹೇಗಿರ್ಬೇಕು ಅಂತಂದ್ರೆ ನಮ್ಮ ನಮ್ಮ ಈ ಬಾಡಿ ಹ್ಯೂಮನ್ ಬಾಡಿ ಕಾಂಪೋಸಿಷನ್ ನಮ್ಗೆ ಬ್ಯಾಲೆನ್ಸ್ ಆಗಿ ಇರ್ಬೇಕಂತಂದ್ರೆ ಮೇನ್ ಆಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಈ ಬಾಡಿ ಬಂದು ನೇಚರ್ಗೆ ರಿಲೇಟೆಡ್ ಆಗಿದೆ. ಮೀನ್ಸ್ ಪಂಚಭೂತ ತತ್ವಗಳು ಅಂತ ಹೇಳ್ತೇವೆ. ನೀರು, ಆಕಾಶ, ಗಾಳಿ, ಬೆಂಕಿ, ನೆಲ ಅಂತ ಹೇಳ್ತೀವಲ್ಲ, ಅದೇ ತರ ನಮ್ಮ ಬಾಡಿ ಕೂಡ ಇದು ರಿಲೇಟೆಡ್ ಆಗಿ ಇದೆ ಅಂತ ಹೇಳ್ಬಹುದು. ನಮ್ಮ ಬಾಡಿ ಬಂದು ನಮ್ಮ ಭೂಮಿ ಹೇಗೆ 70% ಆಫ್ ವಾಟರ್ ಅಂದ್ರೆ ನದಿ, ಸಮುದ್ರ ಎಲ್ಲ ಆಕ್ಯುಪೈ ಮಾಡಿದೆ ಅಲ್ವಾ, ಮಿಕ್ಕಿದು ಬ್ಯಾಲೆನ್ಸ್ ಅಷ್ಟೇ ನಾವಿರೋದು ಭೂಮಿ ವಾಸ ಮಾಡ್ಲಿಕ್ಕೆ ಅಂತ. ಅದೇ ತರ ನಮ್ಮ ಬಾಡಿ ಕೂಡ ನಮಗೆ ಏನಪ್ಪಾ ಅಂತಂದ್ರೆ ನೀರು ಬಂದು 70% ಇರುತ್ತೆ, ಜಸ್ಟ್ 30% ಅಷ್ಟೇ ನಮ್ಗೆ ಬೇರೆ ಬೇರೆ ಎಲ್ಲ ಬೇಕಾಗಿರುತ್ತೆ. ಅಂತಂದ್ರೆ ನಮ್ಗೆ ಏನೆಲ್ಲ ನಮ್ಗೆ ಬೇಕಾಗಿದೆ ಅಂದ್ರೆ ಪ್ರೋಟೀನ್, ವಿಟಮಿನ್, ಮಿನರಲ್, ಫೈಬರ್, ಫ್ಯಾಟ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಈ ತರ ನಮ್ಗೆ ಬೇರೆ 30% ನಮ್ಗೆ ಬೇಕಾಗುತ್ತೆ. ಸೊ ನಾವು ಇದನ್ನೆಲ್ಲ ನೋಡಿ ಪ್ರೋಟೀನ್, ಜಸ್ಟ್ ಪ್ರೋಟೀನ್ ಅಂತ ಹೇಳಿದ್ರೆ ನಮ್ಗೆ ಏನಿದೆಪ್ಪ, ಹಾಲಿದೆ, ಮೊಟ್ಟೆ ಇದೆ, ಈ ತರ ಥಿಂಗ್ಸ್ ಇದೆ. ನಮ್ಗೆ ಯಾರಾದ್ರೂ ನ್ಯಾಚುರಲ್ ಆಗಿ ನಾವು ಮೀನ್ಸ್ ಕರ್ದ ಹಾಲು ಕುಡಿತಾ ಇದೀವ? ಇಲ್ಲ. ಒಳ್ಳೆ ಕೋಳಿಯಿಂದ ಮೊಟ್ಟೆ ಬಂದದ್ದು ತಿಂತಾ ಇದೀವ? ಇಲ್ಲ. ಸೊ ಇದೆಲ್ಲ ನ್ಯಾಚುರಲ್ ಆಗಿ ನಾವು ಮೊದ್ಲು ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ಪ್ರೋಟೀನ್ ಅಂತ ಹೇಳೋದು ನಾವು. ಹಾಗೆ ದೊಡ್ಡವ್ರು ಏನ್ ಮಾಡ್ತಾ ಇದ್ರು, ಈ ತರದೆಲ್ಲ ನಮ್ಗೆ ಎವ್ರಿ ಡೇ ನಮ್ಗೆಲ್ಲ ಫುಡ್ ಅಲ್ಲಿ ಕೊಡ್ತಾ ಇರಲ್ವಾ. ಇವಾಗೆಲ್ಲ ನಾವು ತಿನ್ನಲ್ಲ, ಮಕ್ಳಿಗೂ ತಿನ್ಸಲ್ಲ. ಸೊ ಇದೆಲ್ಲಾನೇ ನಮ್ಮ ಹೆಲ್ತಿ ಬಾಡಿಗೆ ಬೇಕಾಗಿರುವಂತದ್ದು. ಮಿನರಲ್ ಅಂತಂದ್ರೆ ನಮ್ಗೆ ಹಣ್ಣು, ತರಕಾರಿ, ಕಾಯಿ, ಸೀಸನ್ ವೈಸ್ ಯಾವ್ದೆಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಇರುತ್ತೆ ಅದೆಲ್ಲ ನಮ್ಗೆ ಮಿನರಲ್ಸ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬಹುದು. ವಿಟಮಿನ್ಸ್ ಅಂತಂದ್ರೆ ಹಣ್ಣು ಸಿಟ್ರಿಕ್ ಫ್ರೂಟ್ಸ್ ಇರುತ್ತೆ, ಮತ್ತೆ ಎಲ್ಲ ಟೈಪ್ಸ್ ಆಫ್ ಹಣ್ಣುಗಳಲ್ಲಿ ನಮ್ಗೆ ವಿಟಮಿನ್ ಸಿಗುತ್ತೆ. ಹಾಗೆ ಫೈಬರ್ ಅಂತಂದ್ರೆ ನಾವ್ ಏನು ರಾಗಿ, ಜೋಳ ಮತ್ತೆ ಈ ತರದೆಲ್ಲ ತಿಂತಿರ್ತೀವಲ್ಲ, ಹಾಕಿ ಇದೆಲ್ಲ ಬಂದು ನಾವು ಫೈಬರ್ ಕಂಟೆಂಟ್ಗೆ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಮತ್ತೆ ಫ್ಯಾಟ್ ಅಂತಂದ್ರೆ ಮೊದ್ಲೆಲ್ಲ ನಾವ್ ಏನ್ ಮಾಡ್ತಾ ಇದ್ವಿ, ನ್ಯಾಚುರಲ್ ಆಗಿ ಗೀ ಮನೆಯಲ್ಲಿ ಎಲ್ಲ ಬೆಣ್ಣೆನ ಕಾಯಿಸಿ ಎಂತದ್ದು ಗೀ ತೆಗಿತಾ ಇದ್ವಿ ಅಲ್ವಾ. ಎವ್ರಿ ಡೇ ನಾವು ಊಟಕ್ಕೆ ಗೀ ಹಾಕೊಂಡ್ ತಿಂತಾ ಇದ್ವಿ, ಅದು ಬಂದು ಫ್ಯಾಟ್, ಗುಡ್ ಫ್ಯಾಟ್. ಮತ್ತೆ ಏನ್ ಮಾಡ್ತಾ ಇದೀವಿ, ಕಡ್ಲೆಕಾಯ್ದು ಎಣ್ಣೆ ತಿಂತಾ ಇದ್ವಿ, ಎಳ್ಳೆಣ್ಣೆ ತಿಂತಾ ಇದ್ವಿ. ಇವಾಗ ನಾವ್ ಏನ್ ಮಾಡ್ತಾ ಇದೀವಿ, ಜಸ್ಟ್ ರಿಫೈಂಡ್ ಮಾಡಿರುವಂತಹ ನೋಡ್ಲಿಕ್ಕೆ ಚಂದ ಇರುತ್ತೆ, ಬಿಳಿಗಿರುತ್ತೆ ಅಂತದನ್ನ ತಗೊಂಡು ನಮ್ಮ ಹೆಲ್ತ್ ಅನ್ನ ಆಯಿಲ್ ಮಾಡ್ಕೊಳ್ತಾ ಇರ್ತೀವಲ್ವಾ. ಸೊ ಈ ತರ ಬೆಸ್ಟ್ ಗುಡ್ ಆಯಿಲ್ ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ಪರ್ ಡೇ ಏನ್ ತಿಂತೀವೋ ಇಲ್ಲ ನಾವು, ಪರ್ ಡೇ ನಾವು ಊಟಕ್ಕೆ ಗುಡ್ ಫ್ಯಾಟ್ ನಮ್ಗೆ ಬೇಕಂತಂದ್ರೆ ಗೀ ತಿನ್ಲೇಬೇಕು ಅಲ್ವಾ. ಆ ಗೀ ಬಂದು ಅಷ್ಟು ಒಳ್ಳೇದಿರುತ್ತೆ. ಸೊ ಅದು ನಮ್ಮ ಬಾಡಿಗೆ ಬೇಕು. ದೆನ್ ಕಾರ್ಬೋಹೈಡ್ರೇಟ್ಸ್ ಈ ತರದೆಲ್ಲ ನಮ್ಮ ಬಾಡಿಗೆ ಎಲ್ಲ ಈ ಕೀ ನ್ಯೂಟ್ರಿಷನ್ಸ್ ಏನ್ ಹೇಳ್ತೀವೋ ಅದೆಲ್ಲ ಇದ್ರೆ ನಮ್ಗೆ ಹೆಲ್ತಿ ಆದ ಒಂದು ಪರ್ಸನ್, ಹೆಲ್ತಿ ಆದ ಬಾಡಿ ಅಂತ ನಾವ್ ಹೇಳ್ಬಹುದು. ಸೊ ಈಗೆಲ್ಲ ನೋಡ್ಲಿಕ್ಕೆ ಹೋದ್ರೆ ನಾವೇ ಇದನ್ನೆಲ್ಲ ತಿನ್ನದೆ ಇರೋ ಕಾರಣ, ಇದನ್ನೆಲ್ಲ ಯೂಸ್ ಮಾಡದೆ ಇರೋ ಕಾರಣ ಏನಾಗುತ್ತೆ, ನಮ್ಗೆ ಲಿವರ್ ಪ್ರಾಬ್ಲಮ್ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಬ್ರೈನ್ ಪ್ರಾಬ್ಲಮ್ ಬರುತ್ತೆ, ಮತ್ತೆ ಇದ್ರ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಈ ತರ ಹಲವಾರು ಸಮಸ್ಯೆಗಳನ್ನ ನಾವ್ ಎದುರಿಸ್ತಾ ಇರ್ತೀವಿ. ಇದೆಲ್ಲಾನು ನಾವು ಒಟ್ಟಿಗೆ ಒಂದಿನ ಅದನ್ನ ಕೂಡ ನಾವು 15 ಡೇಸ್ ಒನ್ಸ್ ಚೇಂಜ್ ಮಾಡ್ತಾ ಇರ್ಬೇಕು. ಈ ವೀಕ್ ಈ ಆಯಿಲ್ ಯೂಸ್ ಮಾಡಿದ್ರೆ ಮೀನ್ಸ್ ಈ 15 ಡೇಸ್ ಈ ಆಯಿಲ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗೆ 15 ಡೇಸ್ಗೆ ಬೇರೆ ಆಯಿಲ್ ಯೂಸ್ ಮಾಡ್ಬೇಕು. ಈ ರೀತಿ ನಮ್ಮ ಆಹಾರದಲ್ಲಿ ಕೂಡ ನಾವು ಚೇಂಜಸ್ ಮಾಡ್ಕೊಳ್ತಾನೆ ಇರ್ಬೇಕು. ಅದು ನಮ್ಮ ಬಾಡಿಗೆ ಎಲ್ಲ ಸೆಟ್ ಆಗ್ತಾ ಇರುತ್ತೆ. ಒಂದೇ ನಾವು ಯೂಸ್ ಮಾಡ್ತಾ ಇರ್ಬೋದು, ಒಂದೇ ರಿಫಂಡ್ ಎಕ್ಸಾಂಪಲ್ ಆಯಿಲ್ ಹೇಳ್ತೀನಿ, ಒಂದೇ ರಿಫಂಡ್ ಅಲ್ಲ ಯೂಸ್ ಮಾಡ್ಬೋದು. ಈ ವೀಕ್ ಈ ವಾರಕ್ಕೆ ಒಂದು ಪ್ಯಾಕೆಟ್ 1 ಲೀಟರ್ ಆದ್ರೆ ಈ ವಾರ ಇದಂದ್ರೆ ನೆಕ್ಸ್ಟ್ ವಾರ ಇನ್ನೊಂದೆಣ್ಣೆ, ನೆಕ್ಸ್ಟ್ ವಾರ ಇನ್ನೊಂದೆಣ್ಣೆ, ಈ ರೀತಿ ನಾವು ಮಿಕ್ಸ್ ಮಾಡಿ ಒಳ್ಳೆ ಗುಡ್ ಥಿಂಗ್ಸ್ ನ ನಾವು ಯೂಸ್ ಮಾಡ್ತಾ ಹೋಗ್ಬೇಕಂತ ಹೇಳ್ತೀನಿ. ಸೊ ನಮ್ಮ ಹ್ಯೂಮನ್ ಬಾಡಿ, ನಮ್ಮ ಬಾಡಿ ಅನಾಟಮಿ ನಾವು ನೋಡ್ಬೇಕಂತಂದ್ರೆ ನೋಡಿ, ನಮ್ಮ ಈ ಸುಂದರವಾದ ಈ ದೇಹ ನಮ್ಗೆ ಬರ್ಲಿಕ್ಕೆ ಯಾವ್ದ್ರಿಂದ ಫಸ್ಟ್ ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಆಟಮ್.
ನೋಡಿ ಆಟಮ್ ಸ್ಟಾರ್ಟ್ ಆಗುತ್ತೆ. ಆಟಮ್ ಇಂದ ಜೀವಕೋಶಗಳು ಹೇಳ್ತೀವಿ, ಸೆಲ್ಸ್ ಅಂತ. ಆ ಸೆಲ್ಸ್ ನಮ್ಗೆ ಕ್ರಿಯೇಟ್ ಆಗುತ್ತೆ. ಆ ಸೆಲ್ಸ್ ಇಂದ ಮತ್ತೆ ಟಿಶ್ಯೂಸ್ ಗಳು, ನಮ್ಮ ಬಾಡಿಲಿರೋ ಟಿಶ್ಯೂಸ್ ಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ನಮ್ಗೆ ಒಂದೊಂದಾಗಿ ಹಾರ್ಟು, ಲಿವರು, ಕಿಡ್ನಿ, ಇದ್ರ ನಮ್ಮ ಬಾಡಿ ಆರ್ಗನ್ಸ್ ಒಂದೊಂದಾಗಿ ಕೂಡ ನಮ್ಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಬಾಡಿ ಆರ್ಗನ್ಸ್ ಅಂತ ಹೇಳೋದು ನಾವು. ಅದೆಲ್ಲನೂ ಕ್ರಿಯೇಟ್ ಆಗಿ ಒಂದು ಬಾಡಿ ಸುಂದರವಾದ ನಮ್ಗೆ ದೇವರು ಕೊಟ್ಟಂತ ನಮ್ಮ ಬಾಡಿ ನಮ್ಗೆ ಸಿಗುತ್ತೆ ಅಲ್ವಾ. ಸೊ ಇಂತಹ ಒಂದು ಬ್ಯೂಟಿಫುಲ್ ಬಾಡಿನ ನಾವು ಹೇಗೆಲ್ಲ ಕಾಪಾಡ್ಕೋಬೇಕನ್ನೋದೇ ಇವತ್ತಿನ ನಮ್ಮ ಈ ಸೆಷನ್ ಅಂತ ಹೇಳ್ಬಹುದು. ನೋಡಿ, ನಮ್ಮ ಹ್ಯೂಮನ್ ಆರ್ಗನ್ಸ್ಗೆ ಅಂದ್ರೆ ನಮ್ಮ ಬಾಡಿ ಆರ್ಗನ್ಸ್ಗೆ ನಮ್ಮ ಎಲ್ಲಿಯಾದ್ರೂ ಶೋರೂಮ್ ಉಂಟಾ, ಎಲ್ಲಿಯಾದ್ರೂ ಅಂಗಡಿ ಉಂಟಾ, ಏನಾದ್ರೂ ಮಾಲ್ಗಳು ಇದೆಯಾ? ನಮ್ಮ ಆರ್ಗನ್ಸ್ ನಾವು ಆ ಮಾಲಿಗೆ ಹೋಗಿ ತಗೊಳ್ಬಹುದು, ಈ ಮಾಲಿಗೆ, ಅಥವಾ ಏನಾದ್ರೂ ಆರ್ಡರ್ ಮಾಡಿ ತೆಗಿಲಿಕ್ಕೆ ಉಂಟಾ? ಯಾವುದೂ ಇಲ್ಲ, ಯಾವುದೂ ತೆಗಿಲಿಕ್ಕಿಲ್ಲ. ಸೊ ಇಂತಹ ಸುಂದರವಾದ ನಮ್ಮ ಈ ಬಾಡಿ ಆರ್ಗನ್ಸು ಎಲ್ಲಿ ಕೂಡ ನಮ್ಗೆ ಅವೈಲಬಲ್ ಇಲ್ಲ ಅಲ್ವಾ. ಆದ್ರೆ ನಮ್ಮ ವೆಹಿಕಲ್ ಸ್ಪೇರ್ ಪಾರ್ಟ್ಸ್, ನಮ್ಮ ಬಾಡಿ ಸ್ಪೇರ್ ಪಾರ್ಟ್ಸ್ ನೋಡ್ಲಿಕ್ಕೆ ಹೋದ್ರೆ ಇಂಥದೆಲ್ಲ ಇರುತ್ತೆ. ಕಿಡ್ನಿ, ಲಿವರ್, ಹಾರ್ಟ್, ಸ್ಟಮಕ್, ಇಂಟೆಸ್ಟೈನು, ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನು, ಮತ್ತೆ ನಮ್ಮ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಈ ತರ ಹಲವಾರು ನಮ್ಮ ಬಾಡಿ ಆರ್ಗನ್ಸ್ ದೇವರು ಸೃಷ್ಟಿ ಮಾಡಿ ಕೊಟ್ಟಿರುವಂತಹದ್ದು. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಮೊದಲೆಲ್ಲ ಡಾಕ್ಟರ್ಗಳು ಎಲ್ಲರೂ ಹೇಳ್ತಾ ಇದ್ರು ವರ್ಷಕ್ಕೊಮ್ಮೆ ಆದ್ರು ಸರ್ಟನ್ ಏಜ್ ಆದ್ಮೇಲೆ ನಾವು ಏನ್ ಮಾಡ್ಬೇಕು, ಮೆಡಿಕಲ್ ಚೆಕ್ಅಪ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಇವಾಗೆಲ್ಲ ನೋಡ್ಬೋದು ನೀವು, ನಾವೆಲ್ಲ ಸ್ಟ್ರೀಟ್ ಗಳಲ್ಲಿ, ಊರುಗಳಲ್ಲೆಲ್ಲ ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಅಂತ ಇರ್ತಾರೆ ಅಲ್ವಾ ಡಾಕ್ಟರ್ಗಳು. ಸೊ ಯಾಕಂತಂದ್ರೆ ನಮ್ಮ ಬಾಡಿ ಚೆಕ್ಅಪ್ ಅಂತ ಹೇಳ್ತಾರೆ. ಬಟ್ ನಾವು ಚೆಕ್ಅಪ್ ಮಾಡ್ತಾ ಇದೀವ? ಮಾಡ್ತಾ ಇಲ್ಲ. ಯಾಕೆ? ನಮಗೆ ನಾವು ಟೈಮ್ ಕೊಡ್ತಾ ಇಲ್ಲ. ಆದ್ರೆ ನೋಡಿ, ನಾವು 1 ಲಕ್ಷ ಗಾಡಿ ಇರ್ಲಿ, 10 ಲಕ್ಷ ಗಾಡಿ ಇರ್ಲಿ, ಅದಕ್ಕೆ ಎಷ್ಟು ಚೆನ್ನಾಗಿ ಅದಕ್ಕೆ ಒಂದು ಪ್ಲೇಸ್ ಅದಕ್ಕೆ ಅಂತ ಒಂದು ಕೊಟ್ಟು, ಅದಕ್ಕೆ ಅಂತ ಒಂದು ಡ್ರೆಸ್ ಮೀನ್ಸ್ ಅದಕ್ಕೆ ಕವರ್ ಎಲ್ಲ ನಾವು ಹಾಕಿ, ಅದು ಐಫೈ ಚೆನ್ನಾಗಿರಬೇಕು ಕವರ್ ಅಂತೇಳಿ ಅದಕ್ಕೆ ಹಾಕಿ ಎಲ್ಲ ಕ್ಲೋಸ್ ಮಾಡಿ ನೋಟ್ ಮಾಡ್ಬಿಡ್ತೀವಿ. ಈ ತಿಂಗಳು ಇದನ್ನ ಆಯಿಲ್ ಮಾಡಿ ಹಾಕಿದೀನಿ, ಸರ್ವಿಸ್ ಮಾಡಿದೀನಿ, ಇಷ್ಟು ಕಿಲೋಮೀಟರ್ ಆದ್ಮೇಲೆ ಮತ್ತೆ ನಾನು ಹೋಗ್ಬೇಕು. ನಾವು ಬೇರೆ ಏನಕ್ಕಾದ್ರೂ ಅಲಾರಾಮ್ ಇಟ್ಕೊಳ್ತೀವೋ, ನೋಟ್ ಮಾಡ್ಕೊಳ್ತೀವೋ ಡೈರಿಲಿ ಇಲ್ಲ. ಬಟ್ ಈ ತರದಕ್ಕೆ ನಾವು ತುಂಬಾ ಕಾನ್ಸಂಟ್ರೇಟ್ ನೋಡಿ, ನಮ್ಮ ಒಂದು ವೆಹಿಕಲ್ಗೆ ನಾವು ಇಷ್ಟು ಪ್ರಿಫರೆನ್ಸ್ ಕೊಡ್ತೀವಿ, ಇಷ್ಟು ಒಂದು ಮುಖ್ಯತ್ವ ಕೊಡ್ತೀವಿ. ಆದ್ರೆ ನಮ್ಮ ಈ ಸುಂದರವಾದ ಮತ್ತೆ ಮತ್ತೆ ಸಿಗೋದೇ ಇಲ್ಲ ನಮ್ಗೆ. ಇಂತಹ ಒಂದು ನಮ್ಮ ಈ ಬಾಡಿನ ನಾವು ನೆಗ್ಲೆಕ್ಟ್ ಮಾಡಬಾರ್ದಂತ ಹೇಳಿಕೆ ನಾವು ಇಲ್ಲಿ ಬರ್ತಾ ಇರೋದು. ಸೊ ಇವಾಗ ನೋಡಿ ಸರ್, ಇದು ಜನರಲ್ ಆಗಿ ನಾ ಮಾತಾಡ್ತಾ ಇದ್ದೀನಿ ಸರ್, ಯಾರಿಗೆ ಕೂಡ ಅರ್ಥ ಆಗ್ಬಹುದು. ನೋಡಿ, ಮೊದ್ಲೆಲ್ಲ ನಾವ್ ಎಲ್ಲಿ ಹುಡ್ತಾ ಇದೀವಿ? ಏನು ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿಗಳು ಏನಾದ್ರು ಇತ್ತಾ? ವಿಲೇಜ್ ಅಲ್ಲಿ ಇತ್ತಾ? ಇಲ್ಲ ತಾನೆ. ಮನೆಯಲ್ಲಿ ಹುಡ್ತಾ ಇದ್ವಿ ಅಲ್ವಾ. ನಾವಿಲ್ಲ, ನಮ್ಮಿಂತ ಮುಂದೆ ಇದ್ದವರು, ನಮ್ಮಲ್ಲಿ ಕೂಡ ಇವಾಗೆಲ್ಲ ಕೆಲವರು ಮನೆಯಲ್ಲಿ ಇದ್ದವ್ರು ಕೂಡ ಇದ್ದಾರೆ ಇಲ್ಲಿ ಕೂಡ, ಆಯ್ತಾ. ಸೊ ಈ ತರ ಮನೆಯಲ್ಲಿ ಹುಡ್ತಾ ಇದ್ರು. ಏನು ಅದು, ನಾವ್ ಎಂತ ಖರ್ಚು ಕೂಡ ಇಲ್ಲದೆ ಆರಾಮಾಗಿ ಕೆಲ್ಸ ಎಲ್ಲ ಮನೆಯಲ್ಲಿ ಏನು ಪ್ರೆಗ್ನೆಂಟ್ ಹೇಳಿ ಆರಾಮ್ಸೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ನಾರ್ಮಲಿ ಆಗಿ ಅವ್ರಿಗೆ ಒಂದು ಮಗು ಆಗ್ತಾ ಇತ್ತು, ಯಾವುದೇ ತರ ತೊಂದ್ರೆ ಇಲ್ಲದೆ ಹೆಲ್ತಿ ಆಗಿ. ಅದನ್ನ ನೋಡ್ಲಿಕ್ಕೆ ಯಾರು ಬರ್ತಾ ಇದ್ರು? ಸೂಲಗಿತ್ತಿ ಅಂತ ಹೇಳ್ತಾರೆ ಅವ್ರಿಗೆ ಹೆಸರು, ಡಾಕ್ಟರ್ ಅಂತ ಇವಾಗ ನಾವ್ ಏನ್ ಹೇಳ್ತೀವಲ್ಲ, ಅವಾಗ ಅವ್ರಿಗೆ ಆತರ ಹೆಸರಿತ್ತು. ಸೊ ಅಂತವ್ರು ಅವ್ರನ್ನ ಬಂದು ಮಗುನ ಮಾಡಿ ಡೆಲಿವರಿ ಮಾಡಿ ಅವ್ರಿಗೆ ಆರೋಗ್ಯವಾಗಿ ಇಬ್ಬರನ್ನು ಮಾಡಿ ಇರ್ತಾ ಇದ್ರು ಅಲ್ವಾ. ಅಷ್ಟು ಆರಾಮ್ಸೆ ಅವ್ರ ಮನೆಯಲ್ಲಿ ಹುಡ್ತಾ ಇದ್ರು. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ಇಷ್ಟು ಚೆನ್ನಾಗಿ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರು ಏನಂತಂದ್ರೆ ನ್ಯಾಚುರಲ್ ಆಗಿ ಏನೇ ಥಿಂಗ್ಸ್ ಇದ್ರಿ ಕೂಡ ನ್ಯಾಚುರಲ್ ಆಗಿ ಬೆಳೆಯುವಂತಹ ಯಾವುದೇ ಕೆಮಿಕಲೈಸ್ ಆಗದೆ ಇರುವಂತಹ ಬೆಳೆಯುವಂತಹ ಪದಾರ್ಥಗಳನ್ನ ಹೊಸದ ನೋಡಿ. ನಮ್ಮ ಜೀವನ ಇಷ್ಟು ಚೆನ್ನಾಗಿ ಇರ್ಬೇಕಂತಂದ್ರೆ ನಮ್ಗೆ ಯಾವ್ದು ನ್ಯಾಚುರಲ್ ಆಗಿ ಆ ಸೀಸನ್ ವೈಸ್ ಯಾವ್ದು ಅದನ್ನ ನಾವು ತಿಂದು ಬೆಳೀತಾ ಇದ್ವಿ ಅಲ್ವಾ. ಅದನ್ನು ಏನು ಮಿಷನ್ ಡಿಪೆಂಡ್ ಆಗಿದ್ವಿ ಇಲ್ಲ. ನೀರ್ ತೆಗಿಲಿಕ್ಕಾಗ್ಲಿ ಹೋಗಿ ಬಾವಿಲೋ ನದಿಲೋ ಎಲ್ಲೋ ಒಂದು ನೀರು ನಮ್ಮ ಕೈಯಿಂದ ಬೋರ್ವೆಲ್, ಅದಾದ್ಮೇಲೆ ಸ್ವಲ್ಪ ನದಿ ಇತ್ತು, ಆಮೇಲೆ ಬಾವಿ ಆಯ್ತು, ಮತ್ತೆ ಬೋರ್ವೆಲ್ ಹೊಡಿಲಿಕ್ಕಾಯ್ತು. ಅದು ಕೂಡ ಫಿಸಿಕಲ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ವಿ ಅಲ್ವಾ. ಯಾವ್ದು ಕೂಡ ಈಸಿಯಾಗಿ ನಮ್ಗೆ ಸಿಗ್ತಾ ಇರ್ಲಿಲ್ಲ. ನಮ್ಮ ಬಾಡಿಗೆ ಒಂದು ಕೆಲಸ ಕೊಟ್ಟು ನಾವು ಫಿಸಿಕಲ್ ಆಗಿ ಒಂದು ನೀರು ತೆಗೆಯೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ತೆಗೆದು ಮಾಡ್ತಾ ಇದ್ವಿ. ಹಂಗಾಗಿ ಅಷ್ಟು ಆರಾಮಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಒಂದು ಬಟ್ಟೆ ಒಗೆಯೋದಾಗ್ಲಿ, ಈಗ ನೋಡಿ, ಒಂದು ಬೇಳೆ ಸಾಂಬಾರ್ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕೆಳಗಡೆ ಕೂತ್ಕೊಂಡು ಒಂದು ಪಾಟ್, ಅದಕ್ಕೆ ಅಂತ ಒಂದು ಮಡಿಕೆನೋ ಒಂದು ಪಾಟ್ ಏನೋ ಒಂದು ಇಟ್ಕೊಂಡು ಕೈಯಲ್ಲಿ ಮಾಡ್ತಾ ಇದ್ವಿ ಅಲ್ವಾ. ಅದು ಕೂಡ ಕೆಳಗಡೆ ಕೂತ್ಕೊಳ್ಳೋದು ಇವಾಗ ಯಾರಿಗೆ ಆಗ್ತಾ ಇದೆ ಹೇಳಿ? ಇಲ್ಲ. ಸೊ ಅವಾಗ ಬಂದು ಕೆಳಗಡೆ ಕೂತ್ಕೊಂಡು ಅದು ಬಟರ್ಫ್ಲೈ ಸ್ಟ್ರೋಕ್ ಹೇಳ್ತಾರೆ ನಾವು ಬೇಳೆ ಮಾಡುವಾಗ ಮಸಾಗ. ಸೊ ಆತರ ನ್ಯಾಚುರಲ್ ಆಗಿ ನಾವು ಮಾಡಿ ನಾವು ಒಂದೊಂದು ಕೂಡ ಎಕ್ಸಾಂಪಲ್ ಹೇಳ್ತಾನೆ ಹೋಗ್ಬೋದು. ಈ ತರ ಒಂದು ಕೆಲಸಗಳನ್ನ ನಾವು ಫಿಸಿಕಲ್ ಆಗಿ ನಾವು
ಬಾಡಿಗೆ ಮಾಡ್ತಾ ಇದ್ವಿ. ಮತ್ತೆ ನಡೀತಾ ಇದ್ವಿ ಕೂಡ. ನಾವ್ ಎಲ್ಲಿ ಕೂಡ ಬಸ್ಸು, ಒಂದು ಗಾಡಿ ಆಗ್ಲಿ, ಕಾರ್ ಆಗ್ಲಿ, ಟೂ ವೀಲರ್ ಆಗ್ಲಿ, ಮತ್ತೆ ಇನ್ನೊಬ್ರ ಜೊತೆ ಹೋಗೋದಾಗ್ಲಿ ಇಲ್ಲ. ನಾವೆಲ್ಲ ಕೂಡ ನಡೀತಾ ಇದ್ವಿ. ಕಾಲ್ ಮೀನ್ಸ್ ಚಪ್ಪಲ್ ಕೂಡ ಇಲ್ಲದೆ ನಡೀತಾ ಇದ್ವಿ. ಅದ್ರಲ್ಲಿ ಕೂಡ ಎಷ್ಟು ನಮ್ಗೆ ಯಾಕೋ ಪ್ರೆಷರ್ ಹಾಕ್ತಾ ಇತ್ತಲ್ವ. ಒಂದೊಂದು ನರ್ವಸ್ ಸಿಸ್ಟಮ್ ನಮ್ಮ ಪಾದಗಳಲ್ಲಿ ಇದೆ. ನಮ್ಮ ಕ್ಲಾಪ್ಸ್ ಮಾಡಿ ನಾವೆಲ್ಲ ಈವೆಂಟ್ಸ್ ಗಳಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ನಾವು ಕ್ಲಾಪ್ಸ್ ಮಾಡೋದು ಇಲ್ಲಿ ಪಾಯಿಂಟ್ಸ್ ಗಳೆಲ್ಲ ಉಂಟಲ್ಲ, ಅದು ಆತರ. ಆದ್ರೆ ಈಗ ಕ್ಲಾಪ್ಸ್ ಮಾಡ್ತೀವಿ, ದುಡ್ಡು ಕೊಟ್ಟು ಈಗ ಕ್ಲಾಪ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ, ದುಡ್ಡು ಕೊಟ್ಟು ನಗಿಲಿಕ್ಕೆ ಹೋಗ್ತೀವಿ ಅಲ್ವಾ. ಆತರ ಎಲ್ಲ ನಾವು ಈಗ ಮಾಡ್ತಾರೆ. ಬಟ್ ಅವಾಗೆಲ್ಲ ಎಲ್ಲಾನು ನ್ಯಾಚುರಲ್ ಆಗಿತ್ತು. ನಡೆಯೋದಾಗ್ಲಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ನೋಡಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಇತ್ತು ಅಲ್ವಾ. ಸೊ ಫ್ಯಾಮಿಲಿ ಬಾಂಡಿಂಗ್ ಅಂದ್ರೆ ಅಜ್ಜಿ, ತಾತ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ತಂಗಿ, ಈ ರೀತಿಯಾದ ಒಂದು ಫ್ಯಾಮಿಲಿ, ಕುಟುಂಬ ಅಂತ ಹೇಳ್ತಾ ಇದ್ರು. ಎಲ್ಲರೂ ಒಟ್ಟಾಗಿ ಅಷ್ಟು ಚೆನ್ನಾಗಿ ಒಂದು ನಗೋದಾಗ್ಲಿ, ಒಂದು ಒಟ್ಟಿಗೆ ಸೇರಿ ಕೆಲಸ. ಸೊ ಈ ರೀತಿ ಎಲ್ಲ ಹ್ಯಾಪಿಯಾಗಿ ನಾವು ಲೀಡ್ ಮಾಡ್ತಾ ಇದ್ವಿ. ಮತ್ತೆ ನಮ್ಗೆ ಅಂತ ದೇವರು ಒಂದು ಸೃಷ್ಟಿ ಮಾಡಿದಾರಲ್ವಾ, ನಾವ್ ಬಂದ್ಮೇಲೆ ಹೋಗ್ಲೇಬೇಕನ್ನೋದು ಖಂಡಿತ ಅಲ್ವಾ. ಅದಕ್ಕಿಂತ ಏನೋ ನಾವು ಹೋಗ್ಲಿಕ್ಕೆ ಸಮ್ ರೀಸನ್ ಕೊಟ್ಟಿರ್ತಾರೆ ದೇವ್ರು. ಸೊ ಆ ಚಿಕ್ಕ ರೀಸನ್ ಇಂದಾಗಿ ಅವ್ರದ್ದು ವಯಸ್ಸು ಎಂಡ್ ಆಗುತ್ತೆ. ಸೊ ಎಂಡ್ ಆಗುವಾಗ ಅದು ಕೂಡ ಇಮಿಡಿಯೇಟ್ ಆಗಲ್ಲ. ಇವ್ರು ಹೋಗ್ತಾರೆ ಅನ್ನೋದು ಅವ್ರಿಗೆ ಕೂಡ ಸ್ವಲ್ಪ ನಾಲೆಜು ಬಂದ್ಬಿಡುತ್ತೆ. ಮತ್ತೆ ಎಲ್ಲರನ್ನೂ ಕರೆಸಿ ಅವರು ತೀರ್ಥನೋ ಹಾಲು ಹಾಕ್ಸಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಅವ್ರು ಆರಾಮಾಗಿ ದೇವ್ರ ಪಾದ ಹೋಗ್ತಾ ಇದ್ರು ಅಲ್ವಾ. ಸೊ ಹುಟ್ಟೋದು ಮನೆಯಲ್ಲಿ, ಹೋಗೋದು ಮನೆಯಲ್ಲಿ, ಈ ರೀತಿ ಇತ್ತು ಮೊದಲು. ಬಟ್ ಈಗ ಏನಾಗಿದೆ ಅಂತಂದ್ರೆ, ಒಂದು ಕನ್ಸೀವ್ ಆದ ತಕ್ಷಣ ಇವಾಗೆಲ್ಲ ಏನ್ ಹೇಳ್ತಾರೆ, ಮದ್ವೆಗೆ ಮೊದ್ಲು ಛತ್ರ ಬುಕ್ ಮಾಡ್ಬೇಕು, ಮಗು ಊಟಕ್ಕೆ ಮೊದ್ಲು ಸ್ಕೂಲ್ ಬುಕ್ ಮಾಡ್ಬೇಕಂತ ಹೇಳ್ತಾರೆ. ಅದೇ ತರ ನಾವು ಮಗು ಊಟಕ್ಕೆ ಮೊದ್ಲು ಪ್ಯಾಕೇಜ್ ಅಂತ ಹೋಗ್ಬಿಡ್ತೀವಿ ಇವಾಗೆಲ್ಲ ಹಾಸ್ಪಿಟಲ್ಗೆ. 3 month ಇಂದಾನೇ ಪ್ಯಾಕೇಜ್ ಆಗ್ಬಿಡುತ್ತೆ, ಅವ್ರು ಡೆಲಿವರಿ ಮಾಡೋ ತನಕ ಪ್ಯಾಕೇಜ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಗು ಊಟಕ್ಕೂ ಮೊದ್ಲೇ ಹಾಸ್ಪಿಟಲೈಸ್ ಆಗಿ ಹಾಸ್ಪಿಟಲ್ ಅಂತ ಹೋಗುತ್ತೆ. ಸೊ ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ನ್ಯಾಚುರಲ್ ಫುಡ್ ತಿಂತೀವನ್ನೋ. ಯಾರು ಇಷ್ಟಪಡೋ ನ್ಯಾಚುರಲ್ ಫುಡ್, ಇಷ್ಟಪಡೋ ಇನ್ಸ್ಟೆಂಟ್ ಫುಡ್ ನಾವೆಲ್ಲ ಲೈಕ್ ಮಾಡ್ತೀವಿ ಅಲ್ವಾ. ಸೊ ಹಂಗಾಗಿ ಅದರದನ್ನೆಲ್ಲ ತಿಂದು ಮತ್ತೆ ಏನಾಗುತ್ತೆ, ನಮ್ಗೆ ಬಂದು ಟ್ಯಾಬ್ಲೆಟ್ಸ್, ಒಂದೊಂದು ಪ್ರಾಬ್ಲಮಿಗೆ ಕೂಡ ನಾವು ಟ್ಯಾಬ್ಲೆಟ್ಸ್ ಅಡಿಕ್ಟ್ ಆಗಿರ್ತೀವಿ ಅಲ್ವಾ. ಒಂದ್ ತಲೆನೋವಿದ್ರೆ ಇಮಿಡಿಯೇಟ್ ನಾವೇ ಸ್ವಲ್ಪ ಮೆಡಿಕಲ್ ಶಾಪ್ ಇಟ್ಕೊಂಡಿದೀವಿ ಅಂತಾನು ಹೇಳ್ಬೋದು. ಚಿಕ್ಕ ಎಲ್ಲರ ಹತ್ರ ಕೂಡ ಒಂದು ಡಬ್ಬ ಇರ್ತಾ ಇತ್ತು. ಎಲೆ ಡಬ್ಬ ಇರ್ತಾ ಇತ್ತು ಮೊದಲು. ಎಲ್ಲರ ಮನೆಗಳಲ್ಲಿ ದೊಡ್ಡವರು ಇರುವಾಗ ಎಲೆ ಡಬ್ಬ ಇತ್ತು. ಬಟ್ ಇವಾಗ ಏನ್ ಡಬ್ಬ ಇದೆ, ಪ್ರತಿಯೊಬ್ರು ಮನೆಯಲ್ಲಿ ಕೂಡ ಖಂಡಿತ ಇದು ಸುಳ್ಳಲ್ಲ, ನಿಜವಾಗ್ಲು ನಿಮ್ಮ ಮನೆಗಳಲ್ಲಿ ನೀವೇ ಥಿಂಕ್ ಮಾಡಿ ನೋಡ್ಕೋಬಹುದು. ಎಲ್ಲರ ಹತ್ರ ಕೂಡ ಮೆಡಿಕಲ್ ಕಿಟ್ ಅಂತ ಇರುತ್ತೆ. ತಲೆನೋವಿಗೆ ಮಾತ್ರೆ, ಲೂಸ್ ಮೋಷನ್ಗೆ ಮಾತ್ರೆ, ವಾಮಿಟ್ಗೆ ಮಾತ್ರೆ, ಕಾಲ್ ನೋವಿಗೆ ಮಾತ್ರೆ, ಪೇನ್ ಕಿಲ್ಲರ್ಸ್, ಎಲ್ಲ ಮಾತ್ರೆ ನಾವು ಇಟ್ಕೊಂಡು ಒಂದು ಮೆಡಿಕಲ್ ಶಾಪೇ ಸ್ಟಾರ್ಟ್ ಮಾಡ್ಬಿಟ್ರು. ಹೀಗೆ ಒಂದೊಂದು ಪ್ರಾಬ್ಲಮ್ ಕೂಡ ನಾವು ಮಾತ್ರೆ ಅಂತ ತಿಂದು ಏನಾಗುತ್ತೆ, ನಮ್ಮ ಬಾಡಿ ಕೆಮಿಕಲೈಸ್ಡ್ ಆಗಿ ನಾಳೆ ಒಂದು ದಿನ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಅಂತ ಹೋದ್ರೆ ಒಂದು ಸಿರಿಂಜ್ ಫುಲ್ ಇಂಜೆಕ್ಷನ್ ಮೀನ್ಸ್ ಬ್ಲಡ್ ಇದು ಮಾಡ್ತಾರೆ ಡಾಕ್ಟರ್ಸ್ ಗಳು. ಮಾಡ್ಬಿಟ್ಟು ನಿಮ್ಗೆ ಒಂದು ಸಿರಿಂಜ್ ಅಲ್ಲಿ 10 ಕಾಯಿಲೆಗಳು ನಮ್ಗೆ ಲಿಸ್ಟ್ ಕೊಟ್ಬಿಡ್ತಾರೆ. ಕೊನೆಗೆ ಏನಾಗುತ್ತೆ, ನಮ್ಮ ಹೆಣ್ಣು ಹಾಸ್ಪಿಟಲ್ ಅಲ್ಲಿ ಮುಗಿತೆ. ಸೊ ಆತರ ಈ ರೀತಿ ಈಗಿನ ಸಿಚುವೇಶನ್. ಸೊ ಅದ್ರಿಂದ ನಾವು ಬದಲಾಗ್ಬೇಕಂತೇಳಿ ನಮ್ಮ ಈ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಗೆ ನಾವೆಲ್ಲ ಎಂಟ್ರಿ ಕೊಟ್ಟಿರೋದು ಅಂತ ಹೇಳ್ಬೋದು. ಹೌದು, ಮೊದ್ಲೆಲ್ಲ ಬಂದ್ರು ಕೂಡ ಕಾಯಿಲೆ ಬರ್ತಾ ಇತ್ತು. ಏನಪ್ಪ ಬರ್ತಾ ಇತ್ತು ಮೊದ್ಲೆಲ್ಲ? ಅರ್ಲಿಯರ್ ಡಿಸೀಸ್ ಅಂತಂದ್ರೆ ನೋಡಿ, ಮಲೇರಿಯಾ, ಡಿಸ್ಟೀರಿಯಾ, ಕಾಲರಾ, ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್, ಈ ತರ ಉಫಿಂಗ್ ಕಾಫ್ ಅಂತ ಬರ್ತಾ ಇತ್ತು. ಹೌದು ತಾನೇ? ನೋಡಿ, ಬೇಸಿಗೆಲ್ಲ ಬಂದ್ರೆ ಏನ್ ಮಾಡ್ತಾ ಇದ್ರು, ಅಮ್ಮೆ ಬರ್ತಾ ಇತ್ತು ಅಂತ ಇದ್ರು, ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್ ಅಂತ ಹೇಳ್ತಾ ಇದ್ರು. ಬೇಸಿಗೆಗೆ ಅದು ಬಾಡಿ ಹೀಟಿಗೆ ಬರ್ತಾ ಇತ್ತು. ಅದನ್ನ ನಾವೇನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತಾ ಇರ್ಲಿಲ್ಲ. ಆ ಬೇವಿನ ಸೊಪ್ಪು, ಅರಿಶಿನ, ಮತ್ತೆ ಮಜ್ಜಿಗೆ, ಮೊಸರು ಕುಡಿಯೋದು, ಮತ್ತೆ ಮನೆ ಕ್ಲೀನ್ ಇಡೋದು, ಈ ತರ ಒಂದು ಹೈಜಿನಿಕ್ ಆಗಿ ಇರ್ತಾ ಇದ್ವು ಅಲ್ವಾ. ಮತ್ತೆ ಸೊಳ್ಳೆಗಳಿಂದ ಮತ್ತೆ ಇದುಗಳಿಂದ ಬರ್ತಾ ಇದ್ರು ಹೋಗ್ತಾ ಇದ್ರು ಕಾಯಿಲೆಗಳು. ಅದಕ್ಕಿಂತ ಒಂದು ವೈದ್ಯಗಳು ಇರ್ತಾ ಇತ್ತು, ಅದು ಯೂಸ್ ಮಾಡ್ತಾ ಇದ್ರು, ಹೊರಟೋಗ್ತಾ ಇದ್ರು. ಬಟ್ ಯಾವುದು ಪರ್ಮನೆಂಟ್ ಅಲ್ಲ. ಬಟ್ ಈಗ ಬರುವಂತಹ ಕಾಯಿಲೆಗಳು ಲಿಸ್ಟ್ ನಾವು ನೋಡ್ಲಿಕ್ಕೆ ಹೋದ್ರೆ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ, ನಾವು ಕೊರೋನಾದಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಮ್ಗೆ ಎಲ್ಲ. ಯಾಕಂದ್ರೆ ಅರ್ಥಾನೇ ಬಂತು ನಮ್ಗೆ. ಬಂದು ಎಲ್ಲ ಊರ್ ವಿಲೇಜ್ ಫ್ಯಾಮಿಲಿನೇ ನಾಶ ಮಾಡಿ ಹೋಯ್ತಂತ ಹೇಳ್ಬೋದು 1920 ಇದ್ರಲ್ಲಿ ಎಲ್ಲ ಅಲ್ವಾ. ಸೊ ನೋಡಿ, BP, ಶುಗರು, ಥೈರಾಯ್ಡ್, ಪೈಲ್ಸ್, ಜಾಯಿಂಟ್ ಪೇನ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಒಬೇಸಿಟಿ, ಸ್ಟ್ರೋಕ್, ಮತ್ತೆ ಕ್ಯಾನ್ಸರ್, ಈ ರೀತಿ ಹಲವಾರು ಕಾಯಿಲೆಗಳು ಈಗ ಲಿಸ್ಟ್. ಹೋಟೆಲ್ ಅಲ್ಲಿ ಹೇಳ್ತಾರಲ್ಲ, ಇಡ್ಲಿ, ಉಪ್ಮಾ, ದೋಸೆ, ಪೊಂಗಲು, ಊತಪ್ಪ, ವಡೆ ಅಂತ, ಆ ರೀತಿ ಕಾಯಿಲೆಗಳ ಲಿಸ್ಟ್ ಇವಾಗ ನಾವು ಹೇಳಲಿಕ್ಕೆ ಹೊರಟಿದೀವಿ. ಬಿಕಾಸ್ ಆ ತರ ಈಗ ನಮ್ಮ ಲೈಫ್ ಸ್ಟೈಲ್ ಆಗೋಗಿದೆ. ಸೊ ಇದಕ್ಕೆಲ್ಲ ಕಾರಣ ಯಾರಪ್ಪ? ಸೊಳ್ಳೆ, ಇರುವೆ, ಬ್ಯಾಕ್ಟೀರಿಯಾಸ್ ಅಂತ ಮೊದಲು ಇರ್ಲಿಲ್ವಾ? ಇತ್ತು ತಾನೆ. ಸೊ ಇದಕ್ಕೂ ಡಿಫ್ರೆನ್ಸ್ ಈ ತರ ಹಿಂಗ ಆಗೋಗಿದೆ. ಸೊ ವಾಟ್ ವೆಂಟ್ ರಾಂಗ್, ಯಾಕೆ ಈ ತರ ಆಗಿದೆ ನಮಗೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಮೊದ್ಲು ನೋಡಿ ನಮ್ಗೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೋಡಿ, ಯಾವ ಸೀಸನ್ ಅಲ್ಲಿ ನಮ್ಗೆ ಸ್ಟ್ರೀಟ್
ನಾವು ಹೋಗ್ತಾ ಇರುವಾಗ ರೋಡಲ್ಲಿ ಈ ಕಡೆ ಆ ಕಡೆ ಸ್ಟ್ರೀಟ್ ಅಲ್ಲಿ ಯಾವ್ದು ಹಣ್ಣು ತರಕಾರಿಗಳು ಜಾಸ್ತಿ ಇರ್ತದೆ ಕಂಪಲ್ಸರಿ ಮಸ್ಟ್ ನಾವು ಅದನ್ನ ಯೂಸ್ ಮಾಡ್ಬೇಕು. ಯಾಕಂತಂದ್ರೆ ಆ ಸೀಸನ್ ನಮ್ಗೆ ದೇವ್ರು ಕೊಟ್ಟಿದ್ದಾರೆ, ದೇವರಿಗೂ ಗೊತ್ತು ಈ ಸೀಸನ್ಗೆ ನಾವು ಇವರಿಗೆ ಏನ್ ಕೊಡ್ಬೇಕಂತ ಅವರಿಗೆ ಗೊತ್ತು, ನೇಚರ್ಗೆ ಗೊತ್ತು ಅಲ್ವಾ. ಅದನ್ನ ನಾವು ಯೂಸ್ ಮಾಡ್ಬೇಕು. ಬಟ್ ಅದನ್ನ ನಾವು ಯೂಸ್ ಮಾಡ್ತೀವಾ? ಯೂಸ್ ಮಾಡ್ತಾ ಇಲ್ಲ. ಏನಂತಂದ್ರೆ ನಾವ್ ಏನ್ ಮಾಡ್ತೀವಿ, ಆ ಫ್ರೂಟ್ ಗಳಿಗೆಲ್ಲ ನಾವು ಇದು ಮಾಡ್ತಾ ಇಲ್ಲ. ಮೀನ್ಸ್ ಫ್ರೂಟ್ಸ್ ಮಕ್ಕಳಿಗೆ ಇವಾಗೇನ ಬಿಡಿಸಿ ಅದೆಲ್ಲ ತಿನ್ಬೇಕು. ಒಂದು ಪ್ರೊಮೊಗ್ರಾನೇಟ್ ಇರ್ಲಿ ಯಾರನ್ನು ಮುಟ್ಟಲ್ಲ ಅದನ್ನ, ಯಾಕಂದ್ರೆ ಅದ್ರ ಸ್ವಲ್ಪ ರಿಸ್ಕ್ ಇದೆ ಅಲ್ವಾ. ಅದನ್ನ ಬಿಚ್ಚಿ ಅದ್ ಎಷ್ಟು ಒಳ್ಳೆ ಹಣ್ಣದು, ಎಲ್ಲರಿಗೂ ಕೂಡ ಒಳ್ಳೇದಿದೆ. ಬ್ಲಡ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ನಮ್ಗೆ ಒಳ್ಳೆ ಚೆನ್ನಾಗಿ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದು ಬೀಜ ಕೂಡ ಅಷ್ಟು ನಮ್ಗೆ ಹೊಟ್ಟೆಗೆ ಇವಾಗ ಲೂಸ್ ಮೋಷನ್ ಆಗ್ತಾ ಇದೆ ಅಂತ ಹೇಳಿ ಅಂತ ತಿಳ್ಕೊಳ್ಳಿ. ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಮನೆ ವೈದ್ಯ ಅಂತಂದ್ರೆ ಆ ಚಿಗುರು ಉಂಟಲ್ಲ ದಾಳಂಬ್ರಿ, ಆ ದಾಳಂಬ್ರಿದು ಚಿಗುರನ್ನ ಹೊಟ್ಟೆಗೆ ಕೊಡ್ತಾ ಇದ್ರು. ಅದು ಲೂಸ್ ಮೋಷನ್ ನಿಲ್ತಾ ಇತ್ತು. ಇವಾಗ ಕೂಡ ನಾವುಗಳು ಟ್ರೈ ಮಾಡ್ಬೋದು, ಯಾಕೆ ಬಿಡ್ಬೇಕಲ್ವಾ, ನಾವೆಲ್ಲ ಕಂಟಿನ್ಯೂ ಮಾಡುವ ಅದನ್ನೆಲ್ಲ. ಸೊ ಹಂಗಾಗಿ ಆ ಕಾಲದಲ್ಲಿ ಆ ರೀತಿ ಇತ್ತು. ಬಟ್ ಇವಾಗ ನಾವೇನ್ ಮಾಡ್ತೀವಿ ಅದನ್ನೆಲ್ಲ ಯಾರು ಇಷ್ಟಪಡಲ್ಲ. ಇನ್ನೊಂದು ಟೈಮ್ ಇರಲ್ಲ, ಫಾಸ್ಟ್ ಆಗಿ ನಮ್ಗೆ ಹೋಗ್ಬೇಕು, ಫಾಸ್ಟ್ ಆಗಿ ಎಲ್ಲನೂ ಸಿಗ್ಬೇಕು ಅಲ್ವಾ. ಅದಕ್ಕೆ ಏನ್ ಮಾಡಿದೀವಿ, ನಾವೇ ತಯಾರಿಸಿದಂತಹ ಆ ಎಲ್ಲರಿಗೂ ಗೊತ್ತಿರುವ ಹಾಗೆ ಬೇಕರಿ ಐಟಮ್ಸ್ ನೋಡಿ. ವೈಟ್ ಕೆಲವು ಥಿಂಗ್ಸ್ ಎಲ್ಲ ನಾವು ಅವಾಯ್ಡ್ ಮಾಡ್ಬೇಕಂತ ಡಾಕ್ಟರ್ಸ್ ಗಳು ನಮ್ಗೆ ರೆಫರ್ ಮಾಡ್ತಾರೆ ಅಲ್ವಾ. ರೈಸ್ ಆಗ್ಲಿ ಮತ್ತೆ ಇದು ಇನ್ನು ಶುಗರ್ ಆಗ್ಲಿ ಈ ತರದೆಲ್ಲ, ಮೈದಾ ಆಗ್ಲಿ ಈ ತರದೆಲ್ಲ ಅವಾಯ್ಡ್ ಮಾಡಿದ್ರೆ ನಮ್ಗೆ ಹೆಲ್ತ್ಗೆ ಒಳ್ಳೇದ್ ಹೇಳ್ತಾರೆ. ಬಟ್ ನಾವು ಯಾವ್ದನ್ನ ಇಷ್ಟಪಡ್ತೀವಿ ಅದು ತಾನೇ. ಯಾರಿಗೂ ಬೆಲ್ಲ ತಿನ್ಲಿಕ್ಕೆ ಇಷ್ಟ ಉಂಟಾ? ಯಾರಿಗಾದ್ರೂ ಇಲ್ಲ, ಯಾರಿಗೂ ಇಲ್ಲ ಇಷ್ಟ ಇಲ್ಲ. ಸಕ್ಕರೆನೇ ಬೇಕು, ಬೆಳ್ಳಗಿರೋದೇ ಬೇಕು, ಸಕ್ಕರೆನೇ ಇಷ್ಟಪಡ್ತೀವಲ್ವಾ. ಹಂಗಾಗಿ ಸೊ ಈ ತರದೆಲ್ಲ ನಾವು ನಮ್ಮ ಲೈಫ್ ಮ್ಯಾನ್ ಮೇಡ್ ಫುಡ್ ಅಂತ ಪಿಜ್ಜಾ ಬರ್ಗರು ಮತ್ತೆ ಕೆಲವು ಕೂಲ್ ಡ್ರಿಂಕ್ಸ್ ಈ ತರದನ್ನೆಲ್ಲ ನಾವು ಅಡಿಕ್ಟ್ ಆಗಿದೀವಿ. ಸೊ ಅವಾಗ ನಮ್ಗೆ ಹೇಗೆ ಹೆಲ್ತಿ ಆಗಿರ್ಲಿಕ್ಕೆ ಚಾನ್ಸ್ ಇದೆ ಅಲ್ವಾ. ಈ ತರ ಇಲ್ಲ. ಮತ್ತೆ ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಟಾಕ್ಸಿನ್ಸ್ ಫ್ರಮ್ ಎನ್ವೈರನ್ಮೆಂಟ್ ಅಂದ್ರೆ ನಮ್ಮ ಈ ಎನ್ವೈರನ್ಮೆಂಟ್ ಅಲ್ಲಿ ಈ ನಮ್ಮ ಪ್ರಪಂಚದಲ್ಲಿ ನಮಗೆ ಎಷ್ಟೊಂದು ಟಾಕ್ಸಿನ್ಸ್ ಗಳು ನಾವು ಹೇಳಿಕ್ ಹೋದ್ರೆ ನೋಡಿ. ಏರ್ ಪಲ್ಯೂಷನ್, ಫಸ್ಟ್ ನಾವು ಏರ್ ಪಲ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೆ ಗಾಳಿ ಎಲ್ಲಿಯಾದ್ರೂ ಶುದ್ಧವಾದ ಗಾಳಿ ಇದೆಯಾ ಅಂತ ಹೇಳಿದ್ರೆ, ಶುದ್ಧವಾದ ಗಾಳಿನ ನಾವು ತಗೊಳ್ಬೇಕಂತಂದ್ರೆ ಇವಾಗ ಇಲ್ಲ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಆಚೆ ಹೋದ್ರೆ, ಮನೆ ಬಿಟ್ಟು ಬಾಗ್ಲ ಬಿಟ್ಟು ಆಚೆ ಹೋದ್ರೆ ಸಾಕು, ಮುಂದೆಗಡೆ ಒಂದು ಗಾಡಿ ಹೋಗ್ತಾ ಇರುತ್ತೆ. ಆ ಗಾಡಿ ಹೋಗ್ತಾ ಇದ್ರೆ ಅದ್ರ ಹಿಂದೆ ಹೊಗೆ ಬರ್ತಾ ಇದೆ, ಅದು ನಾವು ಅದನ್ನ ಇಂಟೆಕ್ ಮಾಡ್ತಾ ಹೋಗ್ತೀವಿ. ಅವಾಗ ಎಲ್ಲಿ ಗಾಳಿ ಶುದ್ಧವಾದ ಗಾಳಿ ನಮ್ಗಿದೆ, ಮತ್ತೆ ಹಲವಾರು ಕಡೆಗಳು ಫ್ಯಾಕ್ಟ್ರಿಗಳು ಇರುತ್ತೆ, ಅದರಿಂದ ಹೊಗೆ ಆಗ್ಲಿ ಅದನ್ನ ನಾವು ಕೂಡ ಇಂಟೇಕ್ ಮಾಡ್ತಾ ಇರ್ತೀವಿ. ಸೊ ಈ ತರದೆಲ್ಲ ನಮ್ಗೆ ತುಂಬಾ ಒಂದು ನಮ್ಗೆ ಹೇರ್ ಪಲ್ಯೂಷನ್ ಆಗಿದೆ ಅಂತ ಅದು ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಇನ್ನ ಹಲವಾರು ಎಕ್ಸಾಂಪಲ್ಸ್ ಗಳಿವೆ ಅಲ್ವಾ ಹೇರ್ ಪಲ್ಯೂಷನ್ ಅಂತ ಹೇಳಿಕೋದ್ರೆ. ಮತ್ತೆ ನೆಕ್ಸ್ಟ್ ನೋಡಿದ್ರೆ ವಾಟರ್ ಪಲ್ಯೂಷನ್ ಕೂಡ ಅಷ್ಟೇ ನೋಡಿ. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ವಿ, ಮತ್ತೆ ಮೊದಲಿಗೆ ಹೋಗ್ತೀನಿ ನಾನು ಯಾವಾಗ್ಲೂ. ಏನ್ ಮಾಡ್ತಾ ಇದ್ವಿ, ಹೊಂಡ ಮತ್ತೆ ಹರಿಯುವ ನೀರು ಕುಡಿತಾ ಇದ್ವಿ. ಅದೇನ್ ಫಿಲ್ಟರ್ ಮಾಡಿದ್ವಾ, ಬಾಯ್ಲ್ ಮಾಡಿ ಕುಡಿದಿದ್ವಾ, ಏನಿಲ್ಲ, ಅಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ. ಅದು ನೀರನ್ನ ಕುಡಿದು ನಾವ್ ದೊಡ್ಡವರೆಲ್ಲ ಮೊದ್ಲೆಲ್ಲ ಬದುಕಿದ್ರು. ಇವಾಗ ಕೂಡ ಕೆಲವು ಕಡೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಕಡೆ ಇದೆ, ವಿಲೇಜ್ ಗಳ ಕಡೆ ಎಲ್ಲ ಅದನ್ನ ಬಳಸ್ತಾರೆ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ವಾಟರ್ ಪಲ್ಯೂಷನ್ ಫಿಲ್ಟರ್ ಹಾಕೊಂಡು ನೀರ್ ಕುಡಿಯೋದ್ರ ಅದ್ರಲ್ಲಿ ಜೀವ ಸತ್ವನೇ ಇರೋದಿಲ್ಲ. ನಾವೆಲ್ಲ ಫಿಲ್ಟರ್ ಹಾಕೊಂಡು ಬಂದು ಕುಡಿತಾ ಇರೋದು, ಮಿನರಲ್ ವಾಟರ್ ಅದು ಇದೆಲ್ಲ ಹೇಳ್ತೀವಿ ಅಲ್ವಾ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ವಾಟರ್, ನಾವು ಹರಿಯೋ ನೀರಿಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಫ್ಯಾಕ್ಟ್ರೀಸ್ ಗಳು ಕೆಮಿಕಲ್ಸ್ ಅದು ಇದೆಲ್ಲ ಅದಕ್ಕೆ ಬಿಟ್ಬಿಡ್ತಾರೆ. ಸೊ ಅಂತದ್ದು ನೀರ್ನ ನಾವು ಬಳಸಬೇಕಾದ ಪರಿಸ್ಥಿತಿ ಕೂಡ ನಮ್ಗೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ರೇಡಿಯೇಷನ್ ಅಂತಂದ್ರೆ ಇವಾಗ ನೋಡಿ ಒಂದು ಅದನ್ನು ಕೂಡ ಒಂದು ಎಕ್ಸಾಂಪಲ್ ಇರ್ತೀನಿ. ಈಗ ನೋಡಿ ಟವರ್, ನನಗೆ ದುಡ್ಡು ಬರ್ಬೇಕಂತೇಳಿ ನನ್ನ ಬಿಲ್ಡಿಂಗ್ ಮೇಲೆ 30,000 ರೂಪಾಯಿ ಕೊಡ್ತಾರೆ, ತಿಂಗಳಿಗೆ 1,00,000 ಕೊಡ್ತಾರೆ ಅಂತೇಳಿ ನಮ್ಮ ದುಡ್ಡಿನ ಆಸೆಗೆ ನಾವು ಟವರ್ಗೆ ಪ್ಲೇಸ್ ಕೊಟ್ಬಿಡ್ತೀವಿ. ಅವರು ಮಾಡ್ತಾರೆ, ಬಿಕಾಸ್ ಟವರ್ ಹಾಕಿದ್ರೆ ತಾನೆ ಎಲ್ಲರಿಗೂ ಬರುವುದು ಅಲ್ವಾ. ಅದು ಒಂದು ಇದ್ರದ್ದು ಕೆಟ್ಟದ್ದು ಉಂಟು, ಒಳ್ಳೇದು ಇದೆ ಅಂತ ನಾವು ಹೇಳ್ಬಹುದು. ಸೊ ಟವರ್ ಎಲ್ಲಿ ಇರುತ್ತೆ ಅಲ್ಲಿಂದ 100 ಕಿಲೋಮೀಟರ್ ಸರೌಂಡಿಂಗು ಅವರಿಗೆಲ್ಲ ಮನೆಯವರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತೆ. ಕಿಡ್ನಿ ಪ್ರಾಬ್ಲಮ್ ಆಗ್ಲಿ, ಇಶ್ಯೂಸ್ ಪ್ರಾಬ್ಲಮ್ ಆಗಿ ಈ ತರ BP ಶುಗರ್ ಅವ್ರಿಗೆ ಬೇರೆ ಕಡೆ ಇರೋದಕ್ಕಿಂತ ಅವರಿಗೆ ಜಾಸ್ತಿ ಅವ್ರಿಗೆ ಫೇಸ್ ಮಾಡ್ತಾ ಇರ್ತಾರೆ. ನಾವೇ ಹೇಳ್ತೀವಿ ಯಾವಾಗ್ಲೂ ಮೊಬೈಲ್ ನ ಬಂದು ಜೋಬಲ್ಲಿ ಇಡಬಾರ್ದು, ಜೋಬಲ್ಲಿ ಇಟ್ರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತಾರೆ, ಹಿಂದಗಡೆ ಇಟ್ರೆ ಕಿಡ್ನಿ ಪ್ರಾಬ್ಲಮ್ ಅಂತಾರೆ. ಎಲ್ಲಿ ತಾನೇ ಇಡೋದು ಅಲ್ವಾ. ಸೊ ಯಾಕಂದ್ರೆ ಅದ್ರಲ್ಲಿ ರೇಡಿಯೇಷನ್ ಹೋಗ್ತಾನೆ ಇರುತ್ತೆ. ಮೊದ್ಲೆಲ್ಲ ಒಂದು ಫೋನ್ ಇರ್ತಾ ಇತ್ತು, ಅದು ಎಲ್ಲಿ ಇರ್ತಾ ಇತ್ತು ಅಂದ್ರೆ ಮನೆ ಮೂಲೆ ಒಂದು ಟೀಪಾಯ್ ಮೇಲೆ ಅದಕ್ಕೆ ಅಂತ ಒಂದು ಗೌರವ ಕೊಟ್ಟು ಒಂದು ಟೇಬಲ್ ಕೊಟ್ಟು ಅದ್ರ ಮೇಲೆ ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ಮೀನ್ಸ್ ಒಂದು ಫೋನ್ ಇರ್ತಾ ಇದ್ವಿ, ರಿಂಗ್ ಡೈಲಿಂಗ್ ಫೋನ್ ಇರ್ತಾ ಇದ್ವಿ ಅಲ್ವಾ. ಅವಾಗ ಯಾರಿಗೂ ಯಾವ ಪ್ರಾಬ್ಲಮ್ ಇಲ್ಲ. ಸೊ ಹಂಗಿತ್ತು. ಇವಾಗ ಏನಪ್ಪಾ ಅಂತಂದ್ರೆ ಈ ಜೋಬಲ್ ಒಂದು ಫೋನ್, ಈ ಜೋಬಲ್ ಒಂದು ಫೋನ್, ಬ್ಯಾಗಲ್ಲಿ ಕೂಡ ಇನ್ನೊಂದು ಇದ್ರು ಕೂಡ ಜಾಗ ಇದ್ರೆ ಇನ್ನೊಂದು ಕೂಡ ಫೋನ್ ಇರುತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ರೇಡಿಯೇಷನ್
ರೇಡಿಯೇಷನ್ ಪಾಸ್ ಆಗ್ತದೆ ನೋಡಿ. ಎಷ್ಟು ಗೋಡೆ ಮುಚ್ಚಿದ್ರು ಕೂಡ ನಮ್ಗೆ ಒಂದು ಇದು ಬರುತ್ತೆ ಅಂತಂದ್ರೆ ರೇಡಿಯೇಷನ್. ಬಿಕಾಸ್ ಅಂತದ್ದು ದಾಟಿ ಬರುತ್ತೆ ಅಂತಂದ್ರೆ ರೇಡಿಯೇಷನ್ ಅಷ್ಟು ಪವರ್ ಉಂಟಲ್ಲ. ನಾವೇನ್ ಮಾಡ್ತೀವಿ, ಮೊಬೈಲ್ ನೋಡ್ಲಿಕ್ಕೆ ಮೊದ್ಲೆಲ್ಲ ಒಂದು ಗಡಿಯಾರ ಹಾಕಿ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಾ ಇದ್ವಿ, ಗಡಿಯಾರದಲ್ಲಿ ಟೈಮ್ ನೋಡ್ತಾ. ಇವಾಗ ಏನ್ ಮಾಡ್ತೀವಿ, ತಲೆ ಹತ್ರದಿಂದ ಇಟ್ಕೊಂಡು ಮೊಬೈಲ್ ನೋಡ್ತೀವಿ ಅಲ್ವಾ, ಅದು ರೇಡಿಯೇಷನ್ ಇರುತ್ತೆ. ಸೊ ನಮ್ಗೆ ನಾವೇ ಬಂದು ಈ ತರ ಸ್ಪಾಯಿಲ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇನ್ನೊಂದು ಕೂಡ ನಾನು ಹೇಳ್ತೇನೆ. ಸೊ ಮೊಬೈಲ್ ಎಲ್ಲ ನಾವ್ ಇಟ್ಕೊಳ್ತೀವಿ, ಬಿಕಾಸ್ ಏನ್ ಮಾಡುದು, ಯಾವ್ದೋ ರಿಂಗ್ ಬರುತ್ತೆ, ನಾವ್ ನೋಡ್ಬೇಕು, ಟೈಮ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡು, ಯಾರೇ ಇಟ್ಕೊಂಡಿರಿ ಪರವಾಗಿಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಸ್ವಲ್ಪ ದೂರದಲ್ಲಿ ಇಡ್ಬೇಕು ಮೊಬೈಲ್ ನ, ನಮ್ಗೆ ರೇಡಿಯೇಷನ್ ಬೇಡ ಅಂತಂದ್ರೆ. ಇಲ್ಲದ್ರೆ ನೆಟ್ ಅದು ಏನಿರುತ್ತಲ್ಲ ಅದನ್ನ ಆಫ್ ಮಾಡ್ಬಿಟ್ಟು ಇಟ್ಕೋಬೇಕು, ಯಾವಾಗ ಬೇಕೋ ಅದನ್ನ ಆನ್ ಮಾಡಿ ಯೂಸ್ ಮಾಡ್ಕೋಬೇಕು. ಸೊ ಈ ತರ ಎಲ್ಲ ಇರೋದ್ರಿಂದ ನಮ್ಗೆ ಏನಾಗತ್ತಂತಾರೆ, ಹಾರ್ಟ್ ಅಲ್ಲಿ ಮತ್ತೆ ವಾಲ್ಸ್ ಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗಲ್ಲ, ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ, ಸ್ಕಿನ್ ಅಲರ್ಜಿ ಬರುತ್ತೆ, ಮತ್ತೆ BP ಬರುತ್ತೆ, ಶುಗರ್ ಬರುತ್ತೆ, ಒಬೇಸಿಟಿ ಬರುತ್ತೆ, ಮತ್ತೆ ರೊಮಟೈಡ್ ಆರ್ಥ್ರೈಟಿಸ್ ಅಂದ್ರೆ ನಮ್ಗೆ ಸ್ಟ್ರೈಟ್ ಆಗಿ ಇರಲ್ಲ ಬೋನ್ಸ್ ಗಳು, ಒಂಥರ ಬೆಂಡ್ ಆಗಿ ಹೋಗುತ್ತೆ, ಅದಕ್ಕೆ ರೊಮಟೈಡ್ ಆರ್ಥ್ರೈಟಿಸ್ ಹೇಳ್ತಾರಲ್ಲ ಆ ತರ ಬರುತ್ತೆ. ಮತ್ತೆ ಲೇಡೀಸ್ ಗೈನಿಕ್ ಇಶ್ಯೂಸ್ ಎಷ್ಟು ಫೇಸ್ ಮಾಡ್ತಾ ಇರ್ತಾರೆ. ಮೊದ್ಲೆಲ್ಲ ಎಷ್ಟು ಡಜನ್ ಮಕ್ಳಿದ್ರು ಕೂಡ ಅವ್ರು ಏನ್ ಫೇಸ್ ಮಾಡ್ತಾ ಇರ್ಲಿಲ್ಲ, ಇವಾಗ 1-2 ಕೂಡ ಇರಲ್ಲ, ಅಷ್ಟು ಗೈನಿಕ್ ಇಶ್ಯೂಸ್ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಲ್ವಾ. ಮತ್ತೆ ಲಿವರ್ ಆಫ್ಟರ್ ಕೊರೋನಾ ಎಲ್ಲರಿಗೂ ಗೊತ್ತಿರುವ ಹಾಗೆ ಫ್ಯಾಟಿ ಲಿವರ್ ಜಾಸ್ತಿ ಆಗಿದೆ ಅಲ್ವಾ. ಅದು ಹೆಣ್ಣು ಮಕ್ಳಿಗಿಂತ ಗಂಡು ಮಕ್ಳಿಗೆ ಜಾಸ್ತಿ ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ತರದ್ದೆಲ್ಲ ನಾವು ಬಂದು ವಾಲಂಟರಿಯಾಗಿ ನಾವು ತಗೊಳ್ತಾ ಇರ್ತೀವಿ ಅಂತ ತಗೊಳ್ತಾ ಇದೀವಿ, ಬಿಗಿ ಇಲ್ಲ. ಸೊ ಅದರಿಂದ ಸ್ವಲ್ಪ ನಾವು ಸ್ಕಿಪ್ ಮಾಡ್ತಾ ಹೋಗ್ಬೇಕು, ಯಾವ್ದು ಒಳ್ಳೇದ್ ಕಡೆ ಇದೆ ಆ ದಾರಿಗೆ ನಾವು ಹೋಗ್ಬೇಕಂತ ಹೇಳ್ತೀವಿ. ಡಿಫ್ರೆನ್ಸ್ ಹೇಳಿದೀನಿ ಅಲ್ಲ. ಸೊ ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನೋಡಿ, ನಾವ್ ಹೇಳಿಲ್ಲ, ನೀವ್ ಹೇಳಿಲ್ಲ, ನಮ್ಮ ಸರ್ ಕೂಡ ಹೇಳಿಲ್ಲ, ನಮ್ಮ MD ಸರ್ ಕೂಡ ಹೇಳಿಲ್ಲ ಈ ಮಾತನ್ನ ಅಲ್ವಾ. ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಏನ್ ಸರ್ವೆ ಮಾಡಿದ್ದಾರೆ ಅಂತಂದ್ರೆ, ನೋಡಿ ನಮ್ಮ ಇಂಡಿಯಾಗೆ ಎಷ್ಟು ಗ್ರೇಡ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲಾರಮಿಂಗ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ಮ ಇಂಡಿಯಾ ಡಯಾಬಿಟಿಕ್ ಗೆ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಒಂದು ದೊಡ್ಡ ಹೆಸರು ಕೊಟ್ಟಿದ್ದಾರೆ. ಮತ್ತೆ ಕ್ಯಾನ್ಸರ್ ಗೆ ಕೂಡ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಮತ್ತೆ 67% ಆಫ್ ಡೈಜೆಸ್ಟಿವ್ ಡಿಸಾರ್ಡರ್ ಇಂದ, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಡಿಸೀಸ್ ಇಂದ ನಾವು ಸಫರ್ ಮಾಡ್ತಾ ಇದೀವಿ, ಯಾರು ನಮ್ಮ ಇಂಡಿಯನ್ಸ್. ಅಂಡ್ 85% ನಮ್ಗೆ ಏನಿದೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದೆ. ಸೊ ಎವ್ರಿ 6 ಇಂಡಿಯನ್ಸ್ ಗೆ ನಾವೆಲ್ಲ ಬಂದು ಬ್ರೈನ್ ಡಿಸಾರ್ಡರ್ ಆಗ್ತಾ ಇದೆ. ಸೊ ಈ ತರ ಎಲ್ಲ ನಮ್ಗೆ ಸರ್ವೆ ಮಾಡಿ ಕೊಟ್ಟಿದ್ದಾರೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಅಂತ ಹೇಳ್ಬೋದು. ಇದರಿಂದ BP, ಶುಗರ್, ಥೈರಾಯ್ಡ್, ಪೈಲ್ಸ್, ಬ್ರೈನ್ ಪ್ರಾಬ್ಲಮ್ ಈ ರೀತಿ ಎಲ್ಲ ಬರ್ತದೆ. ಸೊ ಇದೆಲ್ಲ ನಮ್ಗೆ ಬೇಡಪ್ಪ, ಇದರಿಂದೆಲ್ಲ ನಾವು ಮುಕ್ತರಾಗಿ, ನಮ್ಮ ಮೋದಿಜಿ ಯಾವಾಗ್ಲೂ ಹೇಳ್ತಾರೆ ಸ್ವಚ್ಛ ಭಾರತ್ ಅಂತ ಹೇಳ್ತಾರಲ್ವಾ. ಅದೇ ತರ ನಮ್ಮ ಕಂಪನಿಯ ಹಾನರಿಂಗ್ MDG ಸರ್ ಅವರು ಏನ್ ಹೇಳ್ತಾರೆ, ರೋಗ ಮುಕ್ತ ಭಾರತ, ಉದ್ಯೋಗ ಮುಕ್ತ ಭಾರತ ಆಗ್ಬೇಕು. ಯಾರಿಗೂ ಉದ್ಯೋಗ ಇಲ್ಲದೆ ಇರಬಾರ್ದು, ಯಾರಿಗೂ ರೋಗ ಇರಬಾರ್ದು ಅಂತೇಳಿ ನಮ್ಮ ಈ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗೆ ನಮಗೆಲ್ಲರಿಗೂ ಕೊಟ್ಟು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಅಲ್ವಾ. ಸೊ ಅಂತದ್ನ ನಾವು ಹೇಗೆ ಫಾಲೋ ಮಾಡೋದಂತ ಹೇಳ್ತೇನೆ. ಓಕೆ, ಹೆಲ್ತಿ ನೋಡಿ, ಮೊದ್ಲೆಲ್ಲ ಮತ್ತೆ ನಮ್ಮ ರೀಗೇನ್ ನಾವು ಅದನ್ನ ಮರ್ಗ ತಗೊಳ್ಬೇಕಂತ ಅಂದ್ರೆ ನಾವ್ ಏನಪ್ಪಾ ಮಾಡ್ಬೇಕಂದ್ರೆ ಫ್ಯಾಮಿಲಿ ಬಾಂಡಿಗಾಗಿ ಎಷ್ಟು ಚೆನ್ನಾಗಿದ್ರಲ್ವಾ ಅದೆಲ್ಲ ಇರ್ಬೇಕಂತಂದ್ರೆ ಮತ್ತೆ ನಾವು ಯಾವ್ದಕ್ಕೆ ಹೋಗ್ಬೇಕಂತಂದ್ರೆ ಒಂದ್ ಸ್ಟೆಪ್ ಬ್ಯಾಕ್, ನಾವು ಆಯುರ್ವೇದಕ್ಕೆ ಒಂದು ಪ್ರಿಫರೆನ್ಸ್ ಕೊಡ್ಬೇಕು. ಸೊ ಆಯುರ್ವೇದ ಅಂತಂದ್ರೆ ನಮ್ಮ ಆಯುಷನ್ನ ವೃದ್ಧಿ ಮಾಡೋದಂತಾನು ಹೇಳ್ಬಹುದು ಅಲ್ವಾ. ನಮ್ಮ ಭೂಮಿ ಯಾವಾಗ ಸೃಷ್ಟಿ ಆಯ್ತು, ನಮ್ಮ ಆಯುರ್ವೇದ ಅನ್ನೋದು ಕೂಡ ಅವಾಗ್ಲೇ ಸೃಷ್ಟಿ ಆಯ್ತು. ಹಲವಾರು ವರ್ಷಾಂಗಟ್ಲೆ ನಮ್ಮ ಹಿಂದೆ ನಮ್ಮ ಆಯುರ್ವೇದ ಪದ್ಧತಿ ಕೂಡ ಸೃಷ್ಟಿ ಆಯ್ತಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಈಗೆಲ್ಲ ಡಾಕ್ಟರು, ವೈದ್ಯರು ಅಂತ ಇದಾರಲ್ವಾ, ಅವಾಗೆಲ್ಲ ಋಷಿ ಮುನಿಗಳು ಇರ್ತಾ ಇದ್ರು. ಅವರಿಗೆ ಗೊತ್ತಿತ್ತು ಯಾವ ಕಾಯಿಲೆಗೆ ಏನು ಕೊಡ್ಬೇಕು, ಹೋಗಿ ಎಲೆ ಅರ್ದು ನಮ್ಗೆ ಅದು ಕೊಟ್ಬಿಡ್ತಾ ಇದ್ರು. ಅಂದ್ರೆ ಕಾಯಿಲೆನೆ ಬರ್ತಾ ಇರ್ಲಿಲ್ಲ, ಒಂದು ಚಿಕ್ಕ ಪುಟ್ಟ ಇದಕ್ಕೆ ಎಲೆಗಳನ್ನ ಅರ್ದು ಅವರು ವೈದ್ಯ ಸಲಹೆ ಅಂತ ಹೇಳಿ ಮಾಡ್ತಾ ಇದ್ರು ಅಂತ ಒಂದು ಬ್ಯೂಟಿಫುಲ್ ಈ ಆಯುರ್ವೇದಕ್ಕೆ ನಾವು ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಆಯುರ್ವೇದ ಅಂತಂದ್ರೆ ನಮ್ಮ ಮನೆ ಕಿಚನ್, ನಮ್ಮ ಅಡಿಗೆ ಮನೆನೇ ನಮ್ಮ ಮೆಡಿಸನ್. ನಾವು ಏನು ಫುಡ್ ತಿಂತೀವೋ ಅದೇ ಮೆಡಿಸನ್ ಅಂತ ಹೇಳ್ತೀವಿ. ನಮ್ಮ ಕಿಚನ್ ನಮಗೆ ಒಂದು ಮೆಡಿಕಲ್ ಅಂತ ಹೇಳ್ಬಹುದು. ಬಿಕಾಸ್ ಅದ್ರಲ್ಲಿ ತಾನೇ ಇದೆ, ನಾವು ತಿನ್ನೋ ಫುಡ್ ಅಲ್ಲಿ ತಾನೇ ಎಲ್ಲಾನು ಇರೋದು ಅಂತ ಹೇಳಿಕ್ಕೆ ಬರ್ತಾ ಇದೀನಿ ನಾನು. ಸೊ ನೋಡಿ, ನಮ್ಮ ಹೆಲ್ತ್, ವೆಲ್ತ್, ನಮ್ಮ ಹ್ಯಾಪಿನೆಸ್ ಎಲ್ಲಾನು ಇರೋದು ಎಲ್ಲಿಪ್ಪ ಅಂತಂದ್ರೆ ನಮ್ಮ ಈ ಕಿಚನ್ ಅಲ್ಲಿ, ಮೀನ್ಸ್ ನಮ್ಮ ಮನೆಯಲ್ಲಿಯೇ ಇದೆ. ನೋಡಿ, ನಾವು ಜಿಂಜರ್ ಇದೆ ಅಲ್ವಾ, ಎಂತದು ಶುಂಠಿ ಅದು ನಮ್ಮ ಕಿಚನ್ ಅಂತಾನೆ ಇದೆ. ಮತ್ತೆ ನಿಂಬೆಹಣ್ಣು ಅದು ಕೂಡ ತಾನೆ. ಮತ್ತೆ ಜೇನುತುಪ್ಪ, ಮೊದ್ಲು ಎಲ್ಲರ ಮನೆಯಲ್ಲಿ ಕೂಡ ಜೇನುತುಪ್ಪ ಇರ್ತಾ ಇತ್ತಲ್ವಾ, ಇವಾಗ ಕೂಡ ಇದೆ, ಇಲ್ಲ ಅಂತಾನೆ ಹೇಳ್ತಾ ಇಲ್ಲ. ಸೊ ಜೇನುತುಪ್ಪ ಇದೆಲ್ಲ ಬಂದು ನ್ಯಾಚುರಲ್ ಆಗಿ ನಮಗೆ ಸಿಗುವಂತಹ
ಒಂದು ಪದಾರ್ಥಗಳು ಅಂತ ಹೇಳ್ಬಹುದು. ಸೊ ಇಷ್ಟೆಲ್ಲ ಬಂದು ನಮ್ಮ ಮೊದಲಿಂದ ಬಂದ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಇದೆಲ್ಲ ಕೂಡ ಇದೆ, ಇವಾಗ್ಲೂ ಕೂಡ ಇದೆ. ಇವಾಗ ನಾವು ಅದನ್ನೆಲ್ಲ ಸ್ವಲ್ಪ ಹಿಂದೆ ತಳ್ಳಿದೀವಿ, ಅದನ್ನೆಲ್ಲ ನಾವು ಕಂಟಿನ್ಯೂ ಮಾಡ್ಲೇಬೇಕು. ಬಿಕಾಸ್ ಅದರಿಂದ ನಮ್ಗೆ ಅಷ್ಟೊಂದು ಬೆನಿಫಿಟ್ಸ್ ಆದ ಒಂದು ನಮಗೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಕಂಪನಿನಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹಲವಾರು ನಮ್ಮ ಮೀನ್ಸ್ ನಮ್ಮ ಬಾಡಿಗೆ ಯಾವ್ದು ಬೇಕಾಗಿದ್ಯೋ, ಯಾವ್ದು ನಮ್ಗೆ ನೀಡ್ ಇದೆಯೋ ಅದನ್ನ ನಮ್ಗೆ ತಯಾರಿಸಿ ಕೊಟ್ಟಿದ್ದಾರೆ. ಅದು ತಯಾರಿಸಿ ಕೊಟ್ಟಿದ್ದಂತಹ ನಮ್ಮ ಕಂಪನಿಯ ನಮ್ಮ ಸೈಂಟಿಸ್ಟ್ ಏನಿದ್ದಾರೆ ಅಲ್ವಾ, ನಮ್ಮ ಕಂಪನಿ ಗುರುಜಿ ಅಂತಾನು ಹೇಳ್ಬೋದು ಅವ್ರನ್ನ. ಯಾವ್ದಕ್ಕೆ ಎಷ್ಟು ಕೊಡ್ಬೇಕು, ಏನು ಮಿಕ್ಸ್ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಯಾವ್ದು ಕಷ್ಟ ಬೇಡ, ನೀವು ಕುದಿಸೋದು ಬೇಡ, ಕಾಯಿಸೋದು ಬೇಡ, ನೀವು ಆರಿಸೋದು ಬೇಡ ಅಂತ ಹೇಳಿ ರೆಡಿಯಾಗಿ ನಮ್ಗೆ 1 ಲೀಟರ್ ಬಾಟಲ್, ಅರ್ಧ ಲೀಟರ್ ಬಾಟಲ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅಂತಹ ಒಂದು ಪ್ರಾಡಕ್ಟ್ ಫಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇಸ್ ಇಮ್ಯುನಿಟಿ ಸಿರಪ್ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತದೆ. ಯಾಕಂತಂದ್ರೆ ನಮ್ಗೆ ಯಾರಿಗೆಲ್ಲ ಇಮ್ಯುನಿಟಿ ಉಂಟು ಅವರೆಲ್ಲ ಇವಾಗ ನಾವೆಲ್ಲ ಒಟ್ಟಿಗೆ ಒಂದಾಗಿದ್ದೀವಿ ಅಲ್ವಾ. 2019 ನಲ್ಲಿ ಯಾರಿಗೆಲ್ಲ ಇಮ್ಯುನಿಟಿ ಇಲ್ಲ ಅವರೆಲ್ಲ ಕೊಟ್ಟೋದ್ರು, ಲಾಸ್ಟ್ ಟುಗೆದರ್ ಖರ್ಚು ಮಾಡಿ ಹೋದ್ರು, ಖರ್ಚು ಮಾಡ್ಲಿಲ್ಲ ಹಂಗೆ ಹೋದ್ರು. ಬಿಕಾಸ್ ಅವರಲ್ಲಿ ಎದುರಿಸೋ ಶಕ್ತಿ ನಮ್ಮ ಬಾಡಿನಲ್ಲಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಇಲ್ಲ, ಅವರಿಗೆ ಇಲ್ಲ ಅಲ್ವಾ, ಅವರೆಲ್ಲ ಹೋದ್ರು. ಅದು ವಯಸ್ಸು ಲಿಮಿಟ್ಸ್ ಇಷ್ಟು ಅಷ್ಟಂತಲ್ಲ, ಜಾಸ್ತಿ ವಯಸ್ಸಾದವರು ಹೋದ್ರು, ಯಾರಿಗೆಲ್ಲ ಪವರ್ ಇಲ್ಲ ಅವರೆಲ್ಲ ಹೋದ್ರು. ಸೊ ಅಂತ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ನಮ್ಮ ಎಂಟ್ರಿ ಆಗಿದೆ ಈ ಇಮ್ಯುನಿಟಿ ಸಿರಪ್ ಅಂತ ಹೇಳ್ಬೋದು. ಸೊ ಈ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ MD ಸರ್ಜಿ ಕೂಡ ಎಷ್ಟೋ ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಂತಹ ಒಂದು ಪ್ರಾಡಕ್ಟ್ ನ ಕೊಟ್ಟು ಜೀವಗಳನ್ನ ಉಳಿಸಿದ್ದಾರೆ ಅಂತ ಹೇಳ್ಬಹುದು. ರಿಯಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಅದರಿಂದ ತಾನೇ ನಮ್ಗೆಲ್ಲ ಎಲ್ಲರಿಗೂ ಗೊತ್ತಿದೆ ಅಯ್ಯೋ ಇಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ. ಸೊ ನಾವೆಲ್ಲ ಕೂಡ ಹೆಚ್ಚು ಕಮ್ಮಿ ಆ ಟೈಮ್ಗೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಹುದು. ಸೊ ಫಸ್ಟ್ ಪ್ರಾಡಕ್ಟ್ ಅಂದ್ರೆ ಇಮ್ಯುನಿಟಿ ಸಿರಪ್. ಇಮ್ಯುನಿಟಿ ಸಿರಪ್ ಅಂದ್ರೆ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್, ನಾವು ತಿನ್ನೋದೆಲ್ಲ ಇವಾಗೆಲ್ಲ ಕೆಮಿಕಲೈಸ್ಡ್ ಆಗಿರೋ ಫುಡ್, ಬೇರೆ ದಾರಿ ಇಲ್ಲ, ತಿಂತಾ ಇದೀವಿ ಅಲ್ಲ. ಸೊ ನಮಗೆ ಅದನ್ನ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಲಿಕ್ಕೆ ನಮ್ಮ ಇಮ್ಯುನಿಟಿ ಸಿರಪ್ ಅನ್ನೋದು ಒಂದಿದೆ. ಸೊ ಈ ಇಮ್ಯುನಿಟಿ ಸಿರಪ್ ಅಲ್ಲಿ ಏನೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲೋವೆರಾ, ತ್ರಿಫಲ, ಜಿಂಜರ್, ಗಿಲಾಯ್, ಅಶ್ವಗಂಧ, ಪುನರ್ನವ, ಮುಲಾಟಿ, ಮೇಥಿ, ಆಪಲ್ ಎಕ್ಸ್ಟ್ರಾಕ್ಟ್ ಈ ರೀತಿಯಾದ ಒಂದು ಪದಾರ್ಥಗಳನ್ನೆಲ್ಲ ಹಾಕಿ ನಮ್ಗೆ ರೆಡಿಯಾಗಿ ಕುಡಿಲಿಕ್ಕೆ ಕೊಟ್ಟಿದ್ದಾರೆ. ಅದು ಕುಡಿಯೋದ್ರಿಂದ ನಮ್ಗೆ ಏನಂತ ಹಾರ್ಟ್ಗೆ ಕೂಡ ನಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಅದು. ಮತ್ತೆ ಹಿಮೋಗ್ಲೋಬಿನ್ ನಮ್ಗೆ ಯಾರಿಗೆಲ್ಲ ಕೂಡ ರಕ್ತ ಕಡಿಮೆ ಇದೆ ಅವರಿಗೆ ಕೂಡ ರಕ್ತ ಇಂಪ್ರೂವ್ ಮಾಡ್ಲಿಕ್ಕೆ ಕೂಡ ಅದು ಒಳ್ಳೇದಿದೆ. ಮತ್ತೆ ಲಿವರ್ ಗೆ ಕೂಡ ಅದು ಪ್ರೊಟೆಕ್ಟ್ ಮಾಡುತ್ತೆ. ತುಂಬಾ ಬೆನಿಫಿಟ್ ಆದ ಡೈಜೆಸ್ಟಿವ್ ಸಿಸ್ಟಮ್. ಮತ್ತೆ ಯಾರಿಗೆಲ್ಲ ನೋಡಿ ಊಟ ಮಾಡ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನೀವು ಇಂಡೋಸ್ಕೋಪಿ ಮಾಡಿ, ಅದು ಕೂಡ ಪರ್ಸನಲಿ ರಿಸಲ್ಟ್ ಹೇಳ್ತಾನೆ. ನನ್ನ ಮದರಿಗೆ ಕೂಡ ಇಂಡೋಸ್ಕೋಪಿ ಮಾಡಿ ನಿಮ್ಗೆ ಇಲ್ಲ ಹೊಟ್ಟೆನಲ್ಲಿ ನಾರ್ಮಲ್ ಇದೆ ಬಟ್ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವಾಗ ಈ ಇಮ್ಯುನಿಟಿ ಸಿರಪ್ ಅಂಡ್ ಅಲೋವೆರಾ ಕೊಟ್ಟು ವಿತೌಟ್ ಅವ್ರು ಏನ್ ಹೇಳಿದ್ರಲ್ಲ ಅದ್ ಯಾವ್ದೂ ಇರ್ತದೆ, ಅವ್ರು ರಿಕವರ್ ಆಗಿದ್ದಾರೆ. ಅವ್ರು ಮಾತ್ರ ಅಲ್ಲ, ಬೇರೆಯವ್ರು ಕೂಡ ನಾ ಕೊಟ್ಟಿದ್ದೀನಿ ಈ ಪ್ರಾಡಕ್ಟ್. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಇಮ್ಯುನಿಟಿ ಸಿರಪ್ ಅಂತ ಹೇಳ್ಬೋದು. ಇದು ಕಾಯಿಲೆ ಬಂದವರೇ ಕುಡಿಬೇಕಂತಲ್ಲ, ಕಾಯಿಲೆ ಬರೋಕೆ ಮುನ್ನ ಕುಡಿಬಹುದು. ಮಕ್ಕಳಿಂದ ದೊಡ್ಡವ್ರ ತನಕ ಏಜ್ ಲಿಮಿಟ್ಸ್ ಎಲ್ಲ ಸಟನ್ ML ಗಳು ಮಾತ್ರ ನಾವು ಅದನ್ನ ನೋಡ್ಕೊಂಡು ಕೊಡ್ಬೇಕು, ರೆಫರ್ ಮಾಡ್ಬೇಕು. ಸ್ವಲ್ಪ ಶುಗರ್ ಇರೋರಿಗೆ ಮಾತ್ರ ಇಮ್ಯುನಿಟಿ ಸಿರಪ್ ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ. ಕೆಲವರಿಗೆ ಹೈ ಆಗುತ್ತೆ, ಕೆಲವರಿಗೆ ನಾರ್ಮಲ್ ಏನಾಗಲ್ಲ. ಬಿಕಾಸ್ ಅವ್ರ ಬಾಡಿ ಅಕ್ಸೆಪ್ಟ್ ಮಾಡೋದ್ ಆ ತರ ಇರುತ್ತೆ. ಸೊ ಎಲ್ಲರಿಗೂ ಒಂದೇ ತರ ಇಲ್ಲ ಅಂತ ಹೇಳ್ಬೇಕು ನಾವು. ನೆಕ್ಸ್ಟ್ ವೈರಲ್ ಸಿರಪ್ ಅಂದ್ರೆ ಇದು ಎನಿ ಕೈಂಡ್ ಆಫ್ ವೈರಸ್ ಗೆ ಇದಾಗುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನಾವು ಗೈನೋ ಸಿರಪ್ ಅಂತ. ಗೈನೋ ಸಿರಪ್ ಅಂದ್ರೆ ಲೇಡೀಸ್ಗೆ, ನಮಗೆ ಲೇಡೀಸ್ ಗಾಗಿ ನಮ್ಗೆ ಕೊಟ್ಟಿರುವಂತ ವರದಾನದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ನೋಡಿ ಈ ಗೈನೋ ಸಿರಪ್ ಅನ್ನೋದು ಬಂದು ನಾನು ಪ್ರಾಡಕ್ಟ್ಸ್ ಇದೆ ತೋರಿಸಿ ಹೇಳ್ಬಿಡ್ತಾ ಇದೆ. ಸೊ ಬೇರೆ ಕಡೆ ಬಂದಿದ್ದೀನಿ ನಾನು ನಿಮಗೆ. ಸೊ ಈ ಗೈನೋ ಸಿರಪ್ ಅನ್ನೋದು ಬಂದು ನಮ್ಮ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್, ಇರ್ರೆಗ್ಯುಲರ್ ಪೀರಿಯಡ್ಸ್, ವೈಟ್ ಡಿಸ್ಚಾರ್ಜಸ್, ಸಿಸ್ಟ್, ಫೈಬ್ರಾಯ್ಡ್, ಮೆನೋಪಾಸ್ ಟೈಮ್ ಅಲ್ಲಿ ಯೂಟ್ರಸ್ ನ ರಿಮೂವ್ ಮಾಡ್ಬೇಕು. ಮತ್ತೆ ನಿಮಗೆ ಇಶ್ಯೂಸ್ ಪ್ರಾಬ್ಲಮ್ ಆಗಿದೆ, ನಿಮ್ಗೆ ಮಗು ಆಗ್ತಾ ಇಲ್ಲ ಅಂತ ಎಂತದೇ ಇರ್ಲಿ, ಎಂತ ಸಮಸ್ಯೆ ಇರ್ಲಿ, ಹೆಣ್ಮಕ್ಳಿಗೆ ಅಂತ ಒಂದು ಸಮಸ್ಯೆ ಅಂತ ಬಂದ್ರೆ ಈ ಗೈನೋ ಸಿರಪ್ ತೆಗೆದು ಅವ್ರಿಗೆ ಕೊಡ್ಬೇಕು. ಮೊದಲು ಕೊಟ್ರೆ ಅವರಿಗೆ ಎಂತ ಪ್ರಾಬ್ಲಮ್ ಇರಲಿ ಎಲ್ಲ ಕೂಡ ಸಾಲ್ವ್ ಆಗುತ್ತೆ. ಮಗು ಇಲ್ಲ ಅಂತ ಹೇಳಿದ 5 ವರ್ಷದಿಂದ ಹಿಡಿದು 2 ವರ್ಷದಿಂದ 22 ವರ್ಷ ತನಕ ಕೂಡ ನಮ್ಮ ಈ ಗೈನೋ ಸಿರಪ್ ಒಂದು ಮಗು ಆಗಿದೆ ಅಂತ ಹೇಳಿದ್ರೆ ಅಂತ ಒಂದು ಬ್ಯೂಟಿಫುಲ್ ಮಿರಾಕಲ್ ಪ್ರಾಡಕ್ಟ್ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಬಂದಿರುವಂತಹ ಈ ಗೈನೋ ಸಿರಪ್ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಬೂಮ್ ಸಿರಪ್ ಅಂತ ಹೇಳಿ, ಇದು ಕೂಡ ತುಂಬಾ ಮಿರಾಕಲ್ ಪ್ರಾಡಕ್ಟ್. ಇದು ಏನಂತಂದ್ರೆ ನಮ್ಮ ಬಾಡಿ ಬಂದು ನಾವ್ ಎಲ್ಲ ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಬಾಡಿನಲ್ಲಿ ಎಲ್ಲಾನು ನಮ್ಗೆ ಇವಾಗ ಒಂದು ಕೈ ಮೂವ್ ಮಾಡ್ಬೇಕಾದ್ರೂ ಕೂಡ ನರ್ವಸ್ ಅಲ್ಲಿ ಇದೆ. ಆ ನರ್ವಸ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿ ಇಲ್ಲ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ. ವೆರಿಕೋಸ್ ಹೇಳ್ತಾರೆ, ಅದಕ್ಕೆ ನಾವು ಈ ಬೂಮ್ ಸಿರಪ್ ಕೊಡ್ಬಹುದು. ಮತ್ತೆ ಯಾರಿಗೆಲ್ಲ ಇಶ್ಯೂಸ್ ಪ್ರಾಬ್ಲಮ್ ಇದೆ, ಗಂಡು ಮಕ್ಕಳಿಗೆ ಕೌಂಟಿಂಗ್ಸ್ ಕಡಿಮೆ, ಅವರಿಗೆ ಇದನ್ನ ಕೊಡಬಹುದು. ಯಾರಿಗೆಲ್ಲ ಸಿವಿಯರ್ ಮೈಗ್ರೇನ್ ಪ್ರಾಬ್ಲಮ್ಸ್ ಇದೆ ಅವರಿಗೆ ಇದನ್ನ ಕೊಡಬಹುದು. ಇದಂದ್ರೆ ಕಾಂಬೋ ಆಗಿ ಕೊಡ್ಬೇಕು ನಾವು ಹೇಳ್ತೇವೆ ಅದನ್ನೆಲ್ಲ.
ಸೊ ಹಂಗೆ ಕೊಡ್ಬಹುದು. ಸೊ ಈ ತರ ಒಂದು ಮಿರಾಕಲ್ ಪ್ರಾಡಕ್ಟ್ ನಮ್ಮ ಈ ಬೂಮ್ ಸಿರಪ್ ಅಂತ ಹೇಳ್ಬಹುದು. ತುಂಬಾ ಮತ್ತೆ ಸ್ಟ್ರೋಕ್ ಆಗಿ ಬೆಡ್ ರಿಟರ್ನ್ ಆಗಿರೋರಿಗೆ ಕೂಡ ನಾವು ಈ ಬೂಮ್ ಸಿರಪ್ ನ ರೆಫರ್ ಮಾಡ್ತೀವಿ. ಅದು ಅವರಿಗೆ ನರ್ವಸ್ ಸಿಸ್ಟಮ್ ಅಲ್ಲಿ ಮತ್ತೆ ವೆರಿಕೋಸ್ ಪ್ರಾಬ್ಲಮ್, ನರಗಳು ಗಂಟು ಸುತ್ತಲೇ ದಾರ ತರ ಕಟ್ಕೊಂಡಿರುತ್ತೆ, ಅವರಿಗೆ ಕೂಡ ಈಸಿಯಾಗಿ ಬ್ಲಡ್ ಫ್ಲೋ ಆಗ್ಲಿಕ್ಕೆ ಕೊಡ್ತೀವಿ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಯಾರಿಗೆ ಇರುತ್ತೆ, ಶುಗರ್ ಯಾರಿಗೆ ಇರುತ್ತೆ, ಅವ್ರಿಗೆ ಎಕೋಸ್ಪ್ರಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬ್ಲಡ್ ಹಾರ್ಟ್ ಅಲ್ಲಿ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ, ಅದಕ್ಕೆ ಕೂಡ ನಾವು ಈ ಸಿರಪ್ ನ ಬೂಮ್ ಸಿರಪ್ ಅನ್ನೋದನ್ನ ನಾವು ಕೊಡ್ತೇವೆ ಅಂತ ಹೇಳ್ಬಹುದು. ಸೊ ಬ್ಯೂಟಿಫುಲ್ ಆದ ಈ ಪ್ರಾಡಕ್ಟ್ ಗೆ once again ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ನೋಡ್ಲಿಕ್ಕಾದ್ರೆ ಆರ್ಥೋ ಸಿರಪ್ ಅಂತ ಬರುತ್ತೆ. ಪಿಕ್ಚರ್ ಇಲ್ಲ ಹಂಗೆ ಹೇಳ್ತಾ ಇರ್ತೀನಿ, ಪಾಪ ಹಳೆ ಲೀಡರ್ಸ್ ಗೆ ಗೊತ್ತಿರುತ್ತೆ, ನಾನು ಹೇಳಿದ ತಕ್ಷಣ ಇವಾಗ ಮಾತಾಡಿದ್ರಲ್ಲ ಹೊಸ ಲೀಡರ್, ಆಮೇಲೆ ಅವ್ರಿಗೆ ಕನೆಕ್ಟ್ ಮಾಡಿ ಮಾತಾಡೋಬೇಕಾದ್ರೆ ನೋ ಪ್ರಾಬ್ಲಮ್. ಸೊ ಆರ್ಥೋ ಅಂತಂದ್ರೆ ನಮ್ಮ ಬೋನ್ ರಿಲೇಟೆಡ್ ನಮ್ಮ ಬಾಡಿ ಕೂಡ ನಮ್ಗೆ ಒಂದು ಮಸಲ್, ನಮ್ಗೆ ಒಂದು ಬಾಡಿ ಮೇಲೆ ಮಸಲ್ ಕವರ್ ಮಾಡಿದೆ ಅಂದ್ರೆ ಆ ಕವರ್ ಮಾಡ್ಲಿಕ್ಕೆ ಮಧ್ಯೆ ಇರೋದೇ ನಮ್ಮ ಬೋನ್ ಅಲ್ವಾ. ಆ ಬೋನ್ ಅಲ್ಲಿ ನಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ. ಮೊದಲ ತರ ಯಾರೋ ಎಲೆಡಿಕೆ ತಿಂತಲ್ಲ, ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಲ್ವಾ. ಸೊ ಅದನ್ನ ನಾವು ತಿಂತಾ ಇಲ್ಲ. ಓಕೆ, ಮೊಟ್ಟೆ ತಿಂತಾ ಇಲ್ಲ, ಮೊಟ್ಟೆ ಕೆಲವರೆಲ್ಲ ತಿನ್ನಲ್ಲ ಬಿಡಿ. ಹಾಲು ಕೂಡ ಅಷ್ಟೇ ಕುಡಿತಾ ಇಲ್ಲ. ನಮ್ಗೆ ಕ್ಯಾಲ್ಸಿಯಂ ಎಲ್ಲಿ ಬರ್ಬೇಕು ಹೇಳಿ, ಕ್ಯಾಲ್ಸಿಯಂ ಇಲ್ಲ ಅಲ್ವಾ. ನಾವು ತಿನ್ನೋ ಫುಡ್ ಅಲ್ಲಿ ಕ್ಯಾಲ್ಸಿಯಮ್ಸ್ ಇಲ್ಲ. ಕೆಲವು ಫುಡ್ ಅಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ಅದನ್ನ ನಾವು ನೋಡಿ ಅದನ್ನೆಲ್ಲ ಬಳಸ್ತಾ ಇರ್ಬೇಕು ಅಲ್ವಾ. ಸೊ ಅದನ್ನೆಲ್ಲ ಬಳಸದೇ ಇರೋ ಕಾರಣ ಏನಾಗತ್ತಂತಂದ್ರೆ ಕೂತ್ರೆ ಹೇಳಿಕ್ಕಾಗಲ್ಲ, ಇದ್ರೆ ಕೂರ್ಲಿಕ್ಕಾಗಲ್ಲ, ಮಂಡಿಗೆ ನೋವು ಬರುತ್ತೆ, ಕ್ಯಾಲ್ಸಿಯಂ ಜೆಲ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾರಲ್ಲ, ಮಂಡಿ ಕಟಕ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ತರ ಪ್ರಾಬ್ಲಮ್ ಇಲ್ಲಿ, ರೊಮಟೈಡ್ ಆರ್ಥರೈಟಿಸ್ ಇದೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಶೋಲ್ಡರ್ ಪೇನ್ಸ್ ಇರುತ್ತೆ, ಮತ್ತೆ ಬೋನ್ ರಿಲೇಟೆಡ್ ಅದೇ ಹೇಳ್ದಲ್ಲ, ಮೊದಲೇ ಹೇಳ್ದಲ್ಲ ರೊಮಟೈಡ್ ಆರ್ಥರೈಟಿಸ್ ಅಂತ. ಸೊ ಅದ್ರಲ್ಲಿ ಯಾವುದೇ ತರ ಎನಿ ಕೈಂಡ್ ಆಫ್ ಬೋನ್ ರಿಲೇಟೆಡ್ ಅಲ್ಲಿ, ಬೋನ್ ಅಲ್ಲಿ ಕ್ರ್ಯಾಕ್ ಕೂಡ ಇರ್ಲಿ, ನಮ್ಮ ಈ ಸಿರಾಪ್ ಕೊಡೋದ್ರಿಂದ ಇದ್ರಲ್ಲಿ ಅಜೋಡನ ಮೇನ್ ಇಂಗ್ರೀಡಿಯೆಂಟ್ಸ್ ತುಂಬಾ ಹಾಕಿದ್ರೆ ಅದೆಲ್ಲ ವಿಲೇಜ್ ಗಳ ಕಡೆ ಇವಾಗ ಯಾಕೆ ಮನೆ ಹತ್ರ ಪಾಟ್ ಗಳಲ್ಲಿ ಕೂಡ ಬೆಳೆಸಿದ್ರೆ, ನಾನ್ ಕೂಡ ಬೆಳೆಸಿದ್ದೀನಿ. ಸೊ ಅದನ್ನ ಬೆಳೆಸೋದ್ ಮಾತ್ರ ಅದನ್ನ ಯೂಸ್ ಮಾಡ್ಬೇಕು. ಸೊ ಅದ್ರಲ್ಲಿ ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಮ್ಗೆ. ಸೊ ಅಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯಾವುದೇ ಕಷ್ಟ ಬೇಡ ಅಂತೇಳಿ ನಮ್ಮ ಈ ಆರ್ಥೋಸಿಡ್ ಕಾಪ್ ಅಲ್ಲಿ ಇದೆ ಅಂತ ಹೇಳ್ಬೋದು. ವಿತೌಟ್ ಆಪರೇಷನ್ ಕೂಡ ಅದು ಕೂಡ ನಂದು ಸೆಲ್ಫ್ ಹಾಗೆ ಮೀನ್ಸ್ ಪರ್ಸನಲಿ ಇದ್ರು ಕೂಡ ನಾನು ಎಂಟ್ರಿ ಆಗಿದ್ದು ನಿಮ್ಮೊಟ್ಟಿಗೆ ಇವಾಗ ಮಾತಾಡಿದರೆ ಇದೊಂದು ಕಾರಣನೇ ಈ ಆರ್ಥೋಸಿಡ್ ಕಾಪ್ ಅಂತಾನೆ ಕೂಡ ಹೇಳ್ಬಹುದು. ನೋಡಿ 3 ಲಕ್ಷ 5 ಲಕ್ಷ ಕೊಡಿ ಆಪರೇಷನ್ ಮಾಡ್ಲಿಕ್ಕೆ ಹೇಳ್ತಾರಲ್ವಾ. ಸೊ ನಮ್ದು ಯಾವ್ದೇ ಬೇಡ, ಜಸ್ಟ್ ಒಂದು ಕೋರ್ಸ್ ಅಥವಾ 2 ಕೋರ್ಸ್ ತಗೊಳ್ಳಿ, ನ್ಯಾಚುರಲ್ ಆಗಿ ನಿಮ್ಗೆ ವಿತೌಟ್ ಆಪರೇಷನ್ ನಮ್ಗೆ ಏನೇ ಬೋನ್ ರಿಲೇಟೆಡ್ ಪ್ರಾಬ್ಲಮ್ ಆಗಿದ್ರು ಕೂಡ ಅದು ಸಾಲ್ವ್ ಮಾಡ್ಲಿಕ್ಕೆ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಹೇಳ್ಬೋದು ಇದು. ಇದ್ರ ಜೊತೆಗೆ ಕಾಂಬೋ ಆಗಿ ನಮ್ಮ ಲೀಡರ್ಸ್ ಗಳು ಹೇಳ್ತಾರೆ, ನಿಮ್ಗೆ ಅವ್ರಿಗೆ ಹತ್ರ ತಿಳ್ಕೊಬಹುದು ನೀವು. ನೆಕ್ಸ್ಟ್ ಶುಗರ್ಗೆ, ಇವಾಗ ಯಾರ ಮನೇಲಿ ಶುಗರ್ ಇಲ್ಲ ಹೇಳಿ ಅಲ್ವಾ, ಎಲ್ಲರಿಗೂ ಗೊತ್ತಿದೆ ಅಲ್ಲ. ಪುಟ್ಟ ಮಕ್ಕಳಿಗೆ ಕೂಡ ಶುಗರ್ ಬಂದಿದೆ ಅಂತ ಹೇಳ್ತಾರೆ. ಜೀನಿಂದ ಬರುತ್ತೋ, ಅದು ಯಾವ ಪ್ರಾಬ್ಲಮ್ ಇಂದ ಬರುತ್ತೋ, ಒಟ್ನಲ್ಲಿ ಅವರಿಗೆ ಕೂಡ ಶುಗರ್ ಇದೆ ಅಂತಾರೆ. ಮೊದಲೆಲ್ಲ ಶ್ರೀಮಂತರಿಗೆ ಮಾತ್ರ ಬರ್ತಾ ಇತ್ತು ಹೇಳ್ತಾರೆ, ಯಾಕಂದ್ರೆ ಅವ್ರು ಯಾವ ಕೆಲಸ ಕೂಡ ಮಾಡಲ್ಲ, ಕೂತಲ್ಲೇ ಕೂತಿರ್ತಾರೆ, ಸ್ವಿಸ್ ಜಾಸ್ತಿ ಇದೆ. ಅದು ಸ್ಟೇಟ್ಗಳಿಗೆ ಅಂತಾರೆ, ಇವಾಗ ಎಲ್ಲರಿಗೂ ಕೂಡ ಎಲ್ಲ ಕಾಯಿಲೆಗಳು ಕೂಡ ಇದೆ ಅಲ್ವಾ. ಮೇನ್ ಆಗಿ ಹೇಳ್ಬೇಕಂತಂದ್ರೆ ಈ ಶುಗರ್ ಬಂದು ನಮ್ಗೆ ಪ್ಯಾಂಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ವರ್ಕ್ ಮಾಡ್ತಾ ಇರಲ್ಲ. ಸೊ ನ್ಯಾಚುರಲ್ ಆಗಿ ಬೀಟಾ ಸೆಲ್ಸ್ ವರ್ಕ್ ಮಾಡಕ್ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಈ ಸಿರಾಪ್ ನ ತೆಗೆದು ನಾವು ಕುಡಿಯೋದ್ರಿಂದ ನ್ಯಾಚುರಲ್ ಆಗಿ ನಮ್ಗೆ ಬೀಟಾ ಸೆಲ್ಸ್ ವರ್ಕ್ ಮಾಡುತ್ತೆ. ಯಾವ ಔಟ್ಸೈಡ್ ಇಂದ ಇನ್ಸುಲಿನ್ ಹಾಕ್ಬೇಕಾಗಿದ್ದೀವಿಲ್ಲ. ನಿಮ್ಮ ಶುಗರ್ ಲೆವೆಲ್ 400 300 ಬಿಫೋರ್ ಆಫ್ಟರ್ನೂನ್ ಚೆಕ್ಅಪ್ ಮಾಡಿ ನಾವು ರಿಪೋರ್ಟ್ ನೋಡಿರ್ತೀವಲ್ಲ, ಕೇಳ್ತೀವಲ್ಲ, ಡಾಕ್ಟರ್ಸ್ ಗಳು ಕೊಡ್ತಾರಲ್ವಾ. ಸೊ ಎಂತದೇ ಇರ್ಲಿ, ನೀವು 5 ವರ್ಷದಿಂದ ಶುಗರ್ಗೆ ನಾನು ಮಾತ್ರೆ ತಿಂತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ನಾನು 20 ವರ್ಷದಿಂದ ತಿಂತೆ, ಅದು ಪ್ರೌಡ್ ಆಗಿ ನಾನು 20 ವರ್ಷದಿಂದ ಮಾತ್ರೆ ತಿಂತಾ ಇದ್ದೀನಿ ಅಂತ. ಅದರಿಂದ ಎಷ್ಟು ನಿಮ್ಮ ಆರ್ಗನ್ಸ್ ಡ್ಯಾಮೇಜ್ ಆಗಿರಲಿಲ್ಲ ಪಾಪ ಗೊತ್ತಾ. ಆಮೇಲೆ ಗೊತ್ತಾಗುತ್ತೆ ಏನೋ ಒಂದು ಸಮ್ ಪ್ರಾಬ್ಲಮ್ ಆದ್ಮೇಲೆ ಈ ಆರ್ಗನ್ಸ್ ಡ್ಯಾಮೇಜ್ ಆಯ್ತು ಅಂತ ಡಾಕ್ಟರ್ ಹೇಳಿದ್ಮೇಲೆ ನಾವು ಫೀಲ್ ಮಾಡ್ಕೊಳ್ತೀವಿ. ಬಿಕಾಸ್ ಅದು ನಾವ್ ಇವತ್ತು ಮಾತ್ರೆ ತಗೊಂಡ್ರೆ ನಮ್ಗೆ 24 ಅವರ್ಸ್ ತನಕ ಮಾತ್ರ ನಮ್ಗೆ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಅಲ್ವಾ. ಆದ್ರೆ ನಮ್ಮ ಈ ಪ್ರಾಡಕ್ಟ್ ಡೈಬೋ ಸಿರಪ್ ಅಂತೇಳಿ ನಮ್ಮ ಕಂಪನಿ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ನಮ್ಗೆ ನ್ಯಾಚುರಲ್ ಆಗಿ ನಮ್ಗೆ ಏನಲ್ಲಿ ಜೀವಕೋಶಗಳು ವರ್ಕ್ ಮಾಡ್ತಾ ಇಲ್ಲ, ನಮ್ಗೆ ಸೆಲ್ಸ್ ವರ್ಕ್ ಮಾಡ್ತಲ್ಲ, ಅದನ್ನ ವರ್ಕ್ ಮಾಡ್ಲಿಕ್ಕೆ ನಮ್ಮ ಈ ಬ್ಯೂಟಿಫುಲ್ ಆದ ಸಿರಪ್ ನಾವು 2-3 ತಿಂಗಳು ಇರ್ತೀವಿ. ತುಂಬಾ ವರ್ಷದಿಂದ ಇರೋದು ಇನ್ನೂ ಒಂದು ಕೋರ್ಸ್ ತಗೊಳ್ಳಿಯಪ್ಪ ಅಂತ ಹೇಳ್ತೀವಿ. ಸೊ ವರ್ಷಾಂಗಟ್ಲೆ ತಿನ್ನೋದು ಯಾಕೆ 3 ತಿಂಗಳು 6 ತಿಂಗಳು ತಗೊಳ್ಬಾರ್ದು ಅಲ್ವಾ. ನ್ಯಾಚುರಲ್ ಆಗಿ ನಮ್ಗೆ ಮಾತ್ರೆನೂ ಸ್ಟಾಪ್ ಆಗುತ್ತೆ, ನಮ್ಮ ಸಿರಪ್ ಸ್ಟಾಪ್ ಆಗುತ್ತೆ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಡೈಬೋ ಸಿರಪ್ ಅಂತ ಹೇಳ್ಬಹುದು. ಹಾಗೆ ನೋಡಿ ಒಬೆಸಿಟಿ ರೀಸೆಂಟ್ ಆಗಿ ಕೂಡ ನೀವೆಲ್ಲ ಕೆಲವು ನ್ಯೂಸ್ ಕೆಲವು ಇದ್ರಲ್ಲಿ ಗ್ರೂಪ್ ನೋಡಿರ್ಬಹುದು. ನಾನ್ ಸಣ್ಣ ಆಗ್ಬೇಕಂತ ಹೇಳ್ಬಿಟ್ಟು ಯಾವ್ದೋ ಪಾಪ ಒಂದು ಒಬ್ರು ಏನೋ ಆಯುರ್ವೇದ ಎಂತದೋ ಒಂದು ಅದು ಇದು ಮಾಡಿ ಜೀವನೇ ಕಳ್ಕೊಂಡ್ರು ಅಲ್ವಾ. ಯಾಕೆ ಆ ಕಷ್ಟ. ಮತ್ತೆ ಕೆಲವುದು ಇದೆಲ್ಲ ಕೂಡ ಉಂಟು, ನಾವು ಹೆಸರಲ್ಲೇ ಹೇಳ್ಬಾರ್ದು ಬೇರೆ ಇದನ್ನೆಲ್ಲ. ಸೊ ನಾನ್ ಇಷ್ಟು ಕೆಜಿ ಕಡಿಮೆ ಮಾಡ್ತೀನಿ, ನಿಮ್ಗೆ ಅಷ್ಟು ಕೆಜಿ ಕಡಿಮೆ ಮಾಡಿದ್ರೆ ಆಡ್ಸ್ ಗಳು ನೋಡಿ ನಾವು ಏನ್ ಮಾಡ್ತೀವಿ, ಅದ್ರಲ್ಲಿ ಒಂದು ಇದಾಗ್ಬಿಡ್ತೀವಿ. ಹೌದು
ನಾನು ಹಂಗೆ ಆಗ್ಬೇಕು, ನಾನು ಹಂಗೆ ಸ್ಲಿಮ್ ಆಗಿರ್ಬೇಕು, ಅದು ತಗೊಂಡು ಚೆನ್ನಾಗಾಗುತ್ತೆ, ಒಂದು ಆಸೆ ನಮ್ಮಲ್ಲಿ ಕೂಡ ಒಂದು ಆಸೆ ಬರುತ್ತಲ್ವಾ. ಸೊ ಹಂಗೆಲ್ಲ ಅದು ಹೋಗ್ಬೇಡಿ ದಯವಿಟ್ಟು. ಹಂಗೇನಾದ್ರೂ ಇದ್ರು ಕೂಡ ಸ್ವಲ್ಪ ನಿಲ್ಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ ನಮ್ಮ ಕಂಪನಿಯಲ್ಲಿ ಬೇಕಪ್ ಅಂತ ಇದೆ, ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಕೂಡ ಅದು ಕೂಡ. ಅಂತಂದ್ರೆ ನಮ್ಮ ಬಾಡಿ ಹೇಗೆ ಅಕ್ಸೆಪ್ಟ್ ಮಾಡಿದ್ವಿ ನೋಡಿ, ಎಲ್ಲರಿಗೂ ಒಂದೇ ತರ ಅಲ್ಲ, ಎಲ್ಲರಿಗೂ 3 ತಿಂಗಳೆಲ್ಲ. ಇದನ್ನ ಮಾತ್ರ ನೋಟ್ ಮಾಡ್ಕೊಳ್ಳಿ ಪ್ಲೀಸ್, ನೀವ್ ಕೂಡ ಹೇಳುವಾಗ ಅದೇ ತರ ಇಲ್ಲಿ. ಎಲ್ಲರಿಗೂ ಒಂದೇ ತರ ಅಲ್ಲ, ನಮ್ಮ ಬಾಡಿ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಆ ರೀತಿ ನಮ್ಗೆ, ಬಟ್ ಎಲ್ಲರಿಗೂ ಅಕ್ಸೆಪ್ಟ್ ಮಾಡುತ್ತೆ, ಬಟ್ ಒಬ್ರಿಗೆ ಮುಂದೆ ಒಬ್ರಿಗೆ ಹಿಂದೆ ಅಷ್ಟೇ. ನೀವು 3 ತಿಂಗಳಿಗೆ ರಿಸಲ್ಟ್ ಬಂದಿಲ್ಲ, ನನಗೆ 1 ತಿಂಗಳಿಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿಕ್ಕೆ ಇದೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಕೆಲವರಿಗೆ ಒಂದು 2 ಕೆಜಿ ಕಡಿಮೆ ಆಗಿದೆ, ಕೆಲವರಿಗೆ 3 ಕೆಜಿ ಕಡಿಮೆ ಆಗಿದೆ, ಕೆಲವರು ನಿಜವಾಗ್ಲು ನಮ್ಮ ಜೊತೆಗೆ ನಿಮಗೆಲ್ಲ ಗೊತ್ತು, ನಮ್ಮ ಸೀನಿಯರ್ ಲೀಡರ್ ನಮ್ಮ ವನಿತಾ ಮೇಡಮ್ ಅವರು ಕೂಡ ಒಬೆಸಿಟಿಗೆ ನಡೀಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಇತ್ತು ಅವ್ರಿಗೆ. ನಾವು ನೋಡ್ತಾ ಇದ್ವಿ, ಯಾಕಂದ್ರೆ ನಾವೆಲ್ಲ ಜೊತೆಗೆ ಇದ್ದವರು, ಒಂದೇ ಏರಿಯಾದಲ್ಲಿ ಇರೋರಲ್ಲ. ಸೊ ನಡಿಲಿಕ್ಕೆ ಕೂಡ ಸ್ವಲ್ಪ ಬೆಂಡ್ ಮಾಡಿ ಆದ್ರೆ ನಮ್ಮ ಈ ಒಬೆ ಕಪ್ಪು ಏನು ಆರ್ಥೋ ಕಪ್ ತಗೊಂಡ್ರಲ್ಲ, ನನ್ನಕ್ಕಿಂತ ಮುಂದೆ ಓಡ್ತಾ ಇದ್ರು ನಡಿಲಿಕ್ಕೆ. ಅಂದ್ರೆ ನಾನೇನ್ ಅಂತ ಒಂದ್ ಇದೆ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಆತರ ಚೆನ್ನಾಗಾದ್ರು ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಒಂದ್ ಸ್ಟೆಪ್ ಮುಂದೆ ಇಡ್ತಾರಂತಂದ್ರೆ ಈ ಒಬೆ ಕಪ್ ವೇಟು ಕಡಿಮೆ ಆಯ್ತು, ಮತ್ತೆ ಆರ್ಥೋ ಪ್ರಾಬ್ಲಮ್ಗೆ ತಗೊಂಡು ಅದು ಚೆನ್ನಾಗಾಯ್ತು. ಹಾಗೆ ಹಲವಾರು ಟೆಸ್ಟಿಮಾನ್ಸ್ ಗಳನ್ನ ನಾವು ನೋಡಬಹುದು. ನಮ್ಗೆ ಯಾವ್ದು ಬಾಡಿನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಬೇಡವೋ, ನಮ್ಮ ಹೆಣ್ಮಕ್ಳಿಗೆ ಬೆಲಿ ಫ್ಯಾಟ್ ಇರುತ್ತೆ, ಮತ್ತೆ ಟೈಸ್ ಅಲ್ಲಿ ಮತ್ತೆ ಈ ಶೋಲ್ಡರ್ಸ್ ಅಲ್ಲಿ ಸ್ವಲ್ಪ ಫ್ಯಾಟ್ ಬಂದಿರುತ್ತಲ್ವಾ, ಅದೆಲ್ಲ ಬಂದು ನಮ್ಗೆ ನ್ಯಾಚುರಲ್ ಆಗಿ ರಿಮೂವ್ ಮಾಡ್ಲಿಕ್ಕೆ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬಹುದು. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಕಾರ್ಡಿಯೋಸಿರಪ್ ನಮ್ಗೆ ಎಸ್ಪೆಷಲಿ ಹಾರ್ಟಿಗಾಗಿ ಬಂದಂತಹ ಒಂದು ಸಿರಪ್. ನೋಡಿ ಇದು ನಾವು ತಗೊಳ್ಳೋದ್ರಿಂದ ಏನಪ್ಪಾ ಅಂತಂದ್ರೆ ಹೈ ಬಿಪಿ ಲೋ ಬಿಪಿ ಇರ್ಲಿ, ಹಾರ್ಟ್ಗೆ ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ ಇರ್ಲಿ, ಮೀನ್ಸ್ ಇವಾಗ ನೋಡಿ ಹಾರ್ಟ್ ನಮ್ಗೆ ಮೈಂಡ್ಗೆ, ನಾವು ಡಾಕ್ಟರ್ ಕೂಡ ಹೇಳಿದ್ನ ನೀವು ಗ್ರೂಪ್ ಅಲ್ಲಿ ಕೂಡ ನೋಡಿರ್ಬೋದು, ಡಾಕ್ಟರ್ ಹೇಳ್ತಾರೆ ನಮ್ಗೆ ಹಾರ್ಟ್ಗೆ ಪ್ರಾಬ್ಲಮ್ ಬರ್ಬೇಕಂದ್ರೆ ನಾವು ಏನು ವೆಯ್ಟ್ ಎತ್ತಿ ನಾವು ಕೆಲಸ ಮಾಡಿ ಎಲ್ಲ ಹಾರ್ಟ್ಗೆ ಪ್ರಾಬ್ಲಮ್ ಬರಲ್ಲ. ನಾವು ಮೆಂಟಲ್ಗೆ ಮೈಂಡ್ಗೆ ಪ್ರೆಷರ್ ಕೊಡ್ತೀವಿ ಜಾಸ್ತಿ. ಪ್ರೆಷರ್ ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಟ್ರಸ್ಟ್ ಆಗುತ್ತೆ, ಇದರಿಂದ ಹಲವಾರು ಕಾಯಿಲೆಗಳು ನಾವೇ ಎಂಟ್ರಿ ಕೊಡ್ತೀವಿ ಅಲ್ವಾ. ಸೊ ಈ ಹಾರ್ಟ್ಗೆ ರಿಲೇಟೆಡ್ ಅಂತ ಹೇಳ್ತಾ ಇರೋದ್ರಿಂದ ಪ್ರೆಷರ್, ನಾವು ಬಿಪಿ ಜಾಸ್ತಿ ರೇಸ್ ಆದ್ರೆ ಏನಾಗುತ್ತೆ, ಹಾರ್ಟ್ ಪಂಪ್ ಮಾಡಿ ಏನಾದ್ರೆ ಬ್ಲಾಕೇಜ್ ಗಳು ಮಾಡುತ್ತೆ. ಅವಾಗ ಏನ್ ಮಾಡ್ತಾರೆ ಡಾಕ್ಟರ್, ನಿಮ್ಗೆ ಹಾರ್ಟ್ ಬ್ಲಾಕೇಜ್ ಆಗಿದೆ ಅಮ್ಮ, ನೀವು ಹೋಗಿ ಆಂಜಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಂಜಿಯೋ ಓಕೆ, ಸರಿ ಹೋದ್ರೆ ಓಕೆ, ಇಲ್ಲ ಅಂತಂದ್ರೆ ಆಪರೇಷನ್ ಕೊಡ್ತಾರೆ, ಓಪನ್ ಸರ್ಜರಿ ಕೊಡ್ತಾರೆ. ಯಾಕೆ ಈ ಕಷ್ಟ ನಮ್ಗೆ ಬೇಕು? ಯಾವ್ದು ಬೇಡ. ಈ ಕಾರ್ಡಿಯೋ ಸಿರಪ್ ಏನೋ ನಮ್ಗೆ ಹೈ ಬಿಪಿ ಇತ್ತಾ, ಲೋ ಬಿಪಿ ಇತ್ತಾ, ಹಾರ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ, ಹಾರ್ಟಲ್ಲಿ ಹೋಲ್ ಇತ್ತಾ, ನಿಮ್ಗೆ ಆಪರೇಷನ್ ಮಾಡ್ಬೇಕು ಎಷ್ಟು ಲಕ್ಷ ಕಟ್ಟಿ ಅಂತ ಹೇಳ್ತಾರ? ಯಾವ್ದು ಬೇಡ. ನಮ್ಮ ಈ ಪ್ರಾಡಕ್ಟ್ ನ ಬಿಲೀವ್ ಇಟ್ಟು ಟ್ರಸ್ಟ್ ಮೇನ್ ಆಗಿ ಟ್ರಸ್ಟ್ ಇರ್ಬೇಕು. ಹೌದು ನಾನ್ ಅಂದ್ರೆ ಸ್ವಲ್ಪ ಪೇಷನ್ಸ್ ಇರ್ಬೇಕು. ಈ ಆಯುರ್ವೇದ ಅಂದ ತಕ್ಷಣ ನಮ್ಗೆ ಇನ್ಸ್ಟಂಟ್ ಮ್ಯಾಗಿ ಅಲ್ಲ, ಇದು ಇನ್ಸ್ಟಂಟ್ ಪೇನ್ ಕಿಲ್ಲರ್ ಅಲ್ಲ. ಯಾವುದೇ ಪ್ರಾಡಕ್ಟ್ ನಾವು ಅದಕ್ಕೆ ವೇಟ್ ಮಾಡ್ಬೇಕಂತಂದ್ರೆ ಅದು ನಮ್ಮ ಬಾಡಿಗೆ ಹೋಗಿ ನಮ್ಮ ರೂಟ್ ಇಂದ ರೆಡಿ ಮಾಡಿ ಕೊಡುತ್ತೆ. ಇಮಿಡಿಯೇಟ್ ರೆಡಿ ಮಾಡ್ಲಿಕ್ಕೆ 2 ಎಕ್ಸಾಂಪಲ್ ಕೊಟ್ಟೆ, ಇನ್ಸ್ಟಂಟ್ ಮ್ಯಾಗಿ ಅಲ್ಲ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅಲ್ಲ. ಸೊ ಹಂಗಾಗಿ ನಾವು ವೇಟ್ ಮಾಡ್ಬೇಕು. ವೇಟ್ ಮಾಡಿದ್ರೆ ಗುಡ್ ರಿಸಲ್ಟ್, ಬೆಸ್ಟ್ ರಿಸಲ್ಟ್, ಮಿರಾಕಲ್ ರಿಸಲ್ಟ್ ಬರುತ್ತೆ, ಬಂದಿದೆ. ಇದಕ್ಕೆ ಕೂಡ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಕೊಟ್ಟು ಟೈಮ್ ಕೂಡ ಆಗ್ತಾ ಇದೆ. ಸೊ ಚಿಕ್ಕ ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ. ಸೊ ಮೈಂಡ್ಗೆ ಪ್ರೆಷರ್ ನಾನ್ ಜಾಸ್ತಿ ತಗೊಂಡು ಬಿಪಿ, ಏನಪ್ಪಾ ನೀವು ಎತ್ತಲ್ಲಿ ಕೆಲಸ ಮಾಡ್ತೀವಿ ನಿಮ್ಗೆ ಈ ತರ ಅಲ್ಲ, ಯಾಕೆ ಇರೋದು ಫ್ಯಾಕ್ಟ್ ಹೇಳ್ಲಿಕ್ಕೆ ತಪ್ಪೇನಿಲ್ಲ ಅಲ್ಲ, ನಮ್ಗೆ ಗೊತ್ತಿಲ್ಲ, ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಪ್ರೆಷರ್ ಜಾಸ್ತಿ ಆಗಿ ಬಿಪಿ ಜಾಸ್ತಿ ಆಗಿ ಒನ್ಸ್ಗೆ ಟ್ವೈಸ್ ಎಕೋ ಟೆಸ್ಟ್ ECG ಮಾಡಿಸಿದ್ರು, ಇಲ್ಲ ನಿಮ್ಗೆ ಜಾಸ್ತಿ ಇದೆ, ನೀವು ಅಡ್ಮಿಟ್ ಆಗ್ಬೇಕು, ನಿಮ್ಗೆ ಆಂಜಿಯೋ ಮಾಡ್ಬೇಕು, ನಿಮ್ಗೆ ಬ್ಲಾಕೇಜ್ ಇದೆ, ಹಿಂಗೆಲ್ಲ ಹೇಳ್ಬಿಟ್ರು. ಸರಿ ಹೋಗಿ ಅಡ್ಮಿಟ್ ಮಾಡಿ, ಸರಿ ಡಾಕ್ಟರ್ಗಳು ಹೋಗ್ತಾರ ನಮ್ಮ ಪ್ರಾಡಕ್ಟ್ ತಗೊಂಡು ನಂಗೆ ನಲ್ಲಿ ಟೇಬಲ್ ಮೇಲೆ ಇಟ್ಕೊಂಡ್ರೆ ನೋವು ಒಪ್ಪಲ್ಲ. ನಾ ಏನ್ ಮಾಡಿದೆ, ನನ್ನ ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತಲ್ಲ, ಏನ್ ಮಾಡಿದೆ, ಬಾಟಲ್ 1 ಲೀಟರ್ ಬಾಟಲ್ ಜಸ್ಟ್ ಯಾವಾಗ ಈ ತರ ನಿಮ್ಗೆ ಬ್ಲಾಕೇಜ್ ಇದೆ ಅಂತ ಹೇಳಿದ್ರಲ್ಲ, ಇಮಿಡಿಯೇಟ್ ಏನ್ ಮಾಡಿದೆ, ನನ್ನ ತಗೊಂಡು ಹೋಗಿ ಅಡ್ಮಿಟ್ ಕಂಪಲ್ಸರಿ ಆಗ್ಲೇಬೇಕಂತಂದ್ರು. ಬಿಕಾಸ್ ಬಿಪಿನ ಲೆವೆಲ್ಸ್ ಕಡಿಮೆ ಮಾಡ್ಬೇಕು, ಇಂಜೆಕ್ಷನ್ ಡೈಲಿ ಮೆಡಿಕೇಶನ್ ಅಲ್ಲಿ ಇರ್ಬೇಕಂತೀವಿ. ಅವಾಗ ಏನ್ ಮಾಡ್ಬೇಕಂದ್ರೆ ನನ್ನ ಕಂಪನಿ ಈ ಪ್ರಾಡಕ್ಟ್ ನ ತಗೊಂಡೋಗಿ ಆ ಕಂಟೈನರ್ ತಗೊಂಡೋಗಿಲ್ಲ, ಬೇರೆ ಇದ್ರಲ್ಲಿ ಹಾಕೊಂಡು ನನ್ನ ಶೆಲ್ಫ್ ಅಲ್ಲಿ ಇಟ್ಕೊಂಡು ನಾವು ಟ್ವೈಸ್ ಡೇ ನಾವು ಏನ್ ರೆಫರ್ ಮಾಡ್ತೀವಿ, ನಾವು 3 ಟೈಮ್ ಮೆಷರ್ಮೆಂಟ್ ಇಲ್ಲ, ಹಂಗೆ ಕುಡಿದ್ಬಿಡ್ತಾ ಇದೆ. ಯಾಕಂದ್ರೆ ಗೊತ್ತು ಏನ್ ಆಗಲ್ಲ ಅಲ್ಲ, ನಾವ್ ಎಷ್ಟು ನೋಡಿದೀವಿ, ಎಷ್ಟು ಜನ ಕೊಟ್ಟಿದೀವಿ ಅಂತೇಳಿ ಸೆಲ್ಫ್ ಆಗಿ ನಾನೇ ಕುಡ್ದು ಅವಾಗ ಆಂಜಿಯೋ ಡೇಟ್ ಬಂತು. ಆ ಡೇಟ್ಗೆ ಹೋಗಿ ಆಪರೇಷನ್ ಥಿಯೇಟರ್ ಅಲ್ಲಿ ಡಾಕ್ಟರ್ ಆಂಜಿಯೋ ಮಾಡಿದ್ರು. ಮಾನಿಟರ್ ನೋಡಮ್ಮ, ಇಲ್ಲಿ ಹೋಗುತ್ತೆ ನೋಡಿ, ಅಲ್ಲಿ ಹೋಗುತ್ತೆ ನೋಡು, ಸರಿ ಮಾತಾಡ್ತಾನೆ ಅಂದ್ರೆ ಅನಸ್ತೇಷನ್ ನಮ್ಗೆ ಇದಕ್ಕೆ ಕೊಡಲ್ಲ ಅಲ್ಲ, ಎಲ್ಲಿ ಆಪರೇಷನ್ ಮಾಡ್ತಾರೆ ಅಲ್ಲಿಗೆ ಮಾತ್ರ ಅನಸ್ತೇಷನ್ ಕೊಡ್ತಾರೆ, ಪೇನ್ ಆಗ್ಬಾರ್ದಂತೇಳಿ. ಸೊ ಕ್ಯಾಮ್ರಾ ಮತ್ತೆ ಆಪರೇಷನ್ ಅದು ಏನದು ಇನ್ಸ್ಟ್ರೂಮೆಂಟ್ಸ್ ಹೋಗ್ತಲ್ಲ, ಅದೆಲ್ಲ ಹೋಗ್ತಾ ಇರುತ್ತೆ, ನಾವು ಮಾನಿಟರ್ ಅಲ್ಲಿ ನೋಡ್ಬೋದು. ಮಾತಾಡ್ತಾನೆ ಹೇಳ್ತಾ ಇದ್ರು, ಹೋಗಿ ಲೆಫ್ಟ್ ಅಲ್ಲಿ ಓಕೆ, ರೈಟ್ ಅಲ್ಲಿ ಓಕೆ, ಕ್ಲಿಯರ್ ಆಗಿದೆ ಅಮ್ಮ. ಯಾಕೆ ಕ್ಲಿಯರ್ ಆಯ್ತು
ನಮ್ಮ ಈ ಮಿರಾಕಲ್ ಪ್ರಾಡಕ್ಟ್ ತಗೊಂಡೆ ಅಲ್ಲ, 1 ತಿಂಗಳಿಗೆ ಖಾಲಿ ಮಾಡೋ ಬಾಟ್ಲ್ 10 ಡೇಸ್ ಖಾಲಿ ಮಾಡಿದೆ, ಏನಾಗಲ್ಲ, ತಗೊಂಡ್ ಕುಡಿದ್ರೆ ಕೂಡ ಏನಾಗಲ್ಲ. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಕಾರ್ಡಿಯೋ ಕಾಪ್ ಅಂತ ಹೇಳಿಕೆನ ಬರ್ತಾ ಇದೀನಿ. ಬೇರೆ ಯಾರ್ದು ಅಂತೆ ಕಂತೆ ಅಂತ ಹೇಳೋದು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲ, ಲೈವ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೆ. ಸೊ ನಾನು ಯಾಕಂದ್ರೆ ಸಫರ್ ಮಾಡಿದ್ದೀನಿ. ಬಟ್ ಇವಾಗ ನೀವು ನೋಡಿರ್ಬಹುದು, ಮೈಸೂರಲ್ಲಿ ನಮ್ ಜೊತೆ ಬಂದಿರೋ ಫ್ರೆಂಡ್ಸ್ಗೆ ಗೊತ್ತು, ಒಂದು ಹಾರ್ಟ್ ಆಂಜಿಯೋ ಮಾಡಿದ್ದು ಒಂದು ಪರ್ಸನ್ ಎಷ್ಟು ಚೆನ್ನಾಗಿ ರನ್ನಿಂಗ್ ರೇಸ್ ಓಡ್ದಲ್ಲ ಎಲ್ಲ ನೋಡಿರ್ಬೋದು. ಬಿಕಾಸ್ ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಷ್ಟು ಕ್ಯೂರ್ ಆಗಿದೆ ಅಂತ ಹೇಳಲಿಕ್ಕೆ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಿಗೆ ಹೈ ಬಿ ಪಿ ಲೋ ಬಿ ಪಿ ಏನೇ ಬಂದ್ರು ಕೂಡ ನಮ್ಮ ಈ ಕಾರ್ಡಿಯೋ ಸಿರಪ್ ನ ರೆಫರ್ ಮಾಡಬಹುದು, ಸೆಲ್ಫ್ ಆಗಿ ಕೂಡ ನಾವು ತಗೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಫೆರ್ವೇಟ್ ಕಪ್ ಬಿಡಿ, ಫೆರ್ವೇಟ್ ಕಪ್ ಆಮೇಲೆ ಇಡುವ. ಮತ್ತೆ ಪೈಲೋ ಕಪ್. ಪೈಲೋ ಕಪ್ ಅಂತಂದ್ರೆ ಪೈಲ್ಸ್ಗೆ ರಿಲೇಟೆಡ್. ಪೈಲ್ಸ್ ಯಾರಿಗೆ ಬರುತ್ತೆ? ಟೈಲರ್ಗೆ, ಡ್ರೈವರ್ಗೆ ಬರುತ್ತೆ ಅಂತಾರೆ. ಇಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಕಾಯಿಲೆ ಬರುತ್ತೆ. ಎಲ್ಲರಿಗೂ ಅವ್ರವ್ರ ಮೀನ್ಸ್ ಅವ್ರವ್ರ ವರ್ಕ್, ಅವ್ರವ್ರ ಫುಡ್ ಹ್ಯಾಬಿಟ್ಸ್, ಅವರ ಲೈಫ್ ಸ್ಟೈಲ್ ಚೇಂಜ್ ಆಯ್ತಲ್ಲ, ಹಂಗಾಗಿ. ಸೊ ಪೈಲ್ಸ್ ಬಂದ್ರೆ ಆಪರೇಷನ್ ಅದು ಕೂಡ ಅಷ್ಟೇ. ಫಿಶರ್ ಹೇಳ್ತಾರೆ, ಪಿಸ್ತೂರ ಹೇಳ್ತಾರೆ, ಮತ್ತೆ ಏನೋ ಥ್ರೆಡ್ ಕಟ್ ಅದು ಹೇಳ್ತಾರೆ. ಥ್ರೆಡ್ ಕಟ್ಟಿದ್ರೆ ಅದ್ರ ರೂಟ್ಸ್ ಏನಾಗುತ್ತೆ ಅಂತ ಅದು ಇದಾಗುತ್ತೆ, ಅವಾಗ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಕೂಡ ಮತ್ತೆ ರಿಪೀಟ್ ಆಗ್ತಾರೆ. ಅದು ಕೂಡ ಲೈವ್ ಆಗಿ ಒಬ್ರಿಗೆ ನಾನು ಕೊಟ್ಟು ಅವ್ರಿಗೆ ಈ ತರ ಎಲ್ಲ ಹಾಗೆ. ಮತ್ತೆ ನಮ್ಮ ಈ ಪೈಲೋಕಾಪ್ ಏನು, ಈ ಪೈಲೋಕಾಪ್ ಜೊತೆ ಅಲೋವೆರಾ ಕೊಡ್ತೀವಿ, ನಮ್ಗೆ ರೂಟ್ ಇಂದ ಕ್ಲಿಯರ್ ಮಾಡಿ ಕೊಡುತ್ತೆ. ಇದಕ್ಕೆ ಎಕ್ಸಾಂಪಲ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗುಲಾಬಿ ಗಿಡ ಹೇಳ್ತೀನಿ, ರೋಸ್ ಪ್ಲಾಂಟ್ ಹೇಳ್ತೀನಿ. ರೋಸ್ ಪ್ಲಾಂಟ್ ಉದ್ದ ಬೆಳೀತಂತ ಹೇಳಿ ನಾವು ಕಟ್ ಮಾಡ್ತೀವಿ, ಕಟ್ ಮಾಡಿದ್ರೆ ಒಂದು ಸ್ಟೆಮ್ಗೆ ಒಂದು ಸ್ಟೆಮ್ ಬೆಳೆಯಲ್ಲ, ಸುತ್ತಲೂ ಚಿಗುರುತ್ತೆ, ಆ ಸ್ಟೆಮ್ ಸುತ್ತಲೂ ಚಿಗುರುತ್ತೆ. ಅದೇ ತರಾನೇ ಪೈಲ್ಸ್ ಆಪರೇಷನ್ ಅನ್ನೋದು ಕೂಡ ನಾವ್ ಏನೇ ಫಿಸ್ಟುಲಾ ಇರ್ಲಿ, ಫಿಶರ್ ಇರ್ಲಿ ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ಅದು ರೂಟ್ಸ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ರೂಟಿಂದ ಹೋಗ್ಲಿಕ್ಕೆ ಆಗಲ್ಲ ಅದು ಅವಾಗ. ಆದ್ರೆ ನಮ್ಮ ಈ ಪ್ರಾಡಕ್ಟ್ ಏನ್ ಮಾಡತ್ತಂತ ಅದಕ್ಕೆ ಹೇಳೋದು, ತಾಳ್ಮೆ ಇರ್ಬೇಕು. ಆಯುರ್ವೇದಕ್ಕೆ ಬಂದ್ರೆ ತಾಳ್ಮೆ ಇರ್ಬೇಕು. ತಾಳ್ಮೆಯಿಂದ ಕಾದ್ರೆ ನಮ್ಗೆ 100% ಒಳ್ಳೆ ಗುಡ್ ರಿಸಲ್ಟ್ ಕೊಡ್ಕೊಂತೀವಿ. ಸೊ ನಾವೇನು ಅವ್ರಿಗೆ 3 ಮಂತ್ಸ್ ಕೋರ್ಸ್ ಕೊಟ್ಟಿದ್ವಲ್ಲ, 2 ಟೈಮ್ ಆಪರೇಷನ್ ಆದವ್ರಿಗೆ, ಅವ್ರು ಕುಡಿದು ನಮ್ಮ ಈ ಪ್ರಾಡಕ್ಟ್ ವಿತೌಟ್ ಆಪರೇಷನ್ 3rd ಟೈಮ್ ಹೋಗ್ಬೇಕಾಗಿದ್ದ ಪರ್ಸನ್ ಅಷ್ಟು ಖುಷಿಯಾಗಿ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ನಾನು ಈಗ ಇಟ್ಟು ತಿಂತೇನೆ, ಚಿಕನ್ ತಿಂತೇನೆ, ನನ್ಗೆ ಇವಾಗ ಏನಿಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಬಿಕಾಸ್ ಅಂತ ಒಳ್ಳೆ ಪ್ರಾಡಕ್ಟ್ ನಾವು ಅದಕ್ಕೆ ತಾಳ್ಮೆ ಕೊಟ್ಟು ರಿಸಲ್ಟ್ ಗೆ ವೇಟ್ ಮಾಡ್ಬೇಕು, ಆಯ್ತಾ. ಈವನ್ ಬ್ಲಡ್ ಹೋಗ್ತಾ ಇದ್ದವ್ರು ಕೂಡ ಸ್ಟಾಪ್ ಆಯ್ತು ಅಂತ ಹೇಳ್ಬೋದು. ನೋನಿ ಜ್ಯೂಸ್, ನೋನಿ ಜ್ಯೂಸ್ ಎಲ್ಲರಿಗೂ ಗೊತ್ತು, ಹಲವಾರು ನೋನಿ ನೋಡಿರ್ತಿದ್ದೀವಿ. ನೋಡಿ ಅಮೃತ ನೋನಿ, ಈ ನೋನಿ, ಆ ನೋನಿ ಎಲ್ಲ ನೋಡಿರ್ತೀವಿ. ಎಲ್ಲ ನೋನಿ ಈ ನೋನಿ ಅಲ್ಲ ಹೇಳ್ತಾರೆ. ನಾನು ನೋನಿ ಕುಡ್ತಿದ್ದೀನಿ, ನಾನ್ ಚೆನ್ನಾಗಿ ಇದು ಗೊತ್ತು ಅಂತಾರೆ. ಬಟ್ ಆ ನೋನಿಗೂ ಈ ನೋನಿಗೂ ಹಲವಾರು ವ್ಯತ್ಯಾಸ ಇದೆ. ಬಟ್ ಇದ್ರಲ್ಲಿ ನೋನಿನಲ್ಲಿ ಅಷ್ಟೊಂದು, ಯಾಕಂತಂದ್ರೆ ನಮ್ಗೆ ಒಂದೊಂದು ಆರ್ಗನ್ಸ್ಗೂ, ಒಂದೊಂದು ಜೀವಕೋಶಗಳಿಗೂ, ಒಂದೊಂದು ಸೆಲ್ಸ್ಗೂ ಎಲ್ಲಿ ನಮ್ಗೆ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಸೆಲ್ಸ್ ವರ್ಕ್ ಮಾಡ್ತಾ ಇರಲ್ಲ ಅಂತ ವರ್ಕ್ ಮಾಡ್ಲಿಕ್ಕೆ ಒಂದು ಡಾಕ್ಟರ್ ಅಂತ ಹೇಳ್ಬಹುದು ನಮ್ಮ ಈ ನೋನಿ ಜ್ಯೂಸ್ ನ. ಈ ನೋನಿ ಜ್ಯೂಸ್ ತಗೊಳ್ಳೋದ್ರಿಂದ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲದೆ ನಾವು ಸಾಲ್ವ್ ಆಗಿ ಆಚೆ ಬರಬಹುದು. ಸೊ ಇದನ್ನು ಕೂಡ ಅಷ್ಟೇ ನಾವು ಕಾಂಬೋಗಿ ಹಲವಾರು ಇದಕ್ಕೆ ನಾವು ಕಾಂಬೋಗಿ ಕೊಡ್ತೀವಿ ಅಂತ ಹೇಳ್ಬಹುದು. ಮತ್ತೆ ಲಿವರ್ ನೋಡಿ, ಲಿವರ್ ಬಂದು ನಮ್ಮ ಬಾಡಿನ ಒಂದು ಬಿಲ್ಡಿಂಗ್ ಕಟ್ಟಿರುವಾಗ ಕೆಲವರೆಲ್ಲ ನೋಡಿರ್ಬಹುದಲ್ವಾ, ಜಂಕ್ಷನ್ ಬಾಕ್ಸ್ ಅಂತ ಮೇಲೆ ಇಡ್ತಾರೆ. ಯಾಕೆ ಹೇಳಿ, ಒಂದು ರೂಮಿಗೆ ಒಂದು ಜಂಕ್ಷನ್ ಬಾಕ್ಸ್ ಇಟ್ಟರೆ 4-5 ಒಂದು ಗೋಡೆನಲ್ಲಿ 4-5 ನಮ್ಗೆ ವೈರಿಂಗ್ ಬರ್ಬೇಕಂತಂದ್ರೆ ಒಂದು ಜಂಕ್ಷನ್ ಬಾಕ್ಸ್ ಇಟ್ಟು ಅಲ್ಲಿಂದ ವೈರ್ಗಳು ತೆಗಿತಾರಲ್ವಾ, ಅದೇ ತರ ನಮ್ಮ ಬಾಡಿಗೆ ಈ ಲಿವರ್ ಅನ್ನೋದು. ಈ ಲಿವರ್ ಬಂದು ನಮ್ಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಬ್ಲಡ್ ಪ್ಯೂರಿಫೈ ಮಾಡಿ ಹಾರ್ಟಿಗಾಗ್ಲಿ ಎಲ್ಲ ಕಡೆ ಸಪ್ಲೈ ಮಾಡುತ್ತೆ ಅದು. ಸೊ ಅಂತ ಒಂದು ಬ್ಯೂಟಿಫುಲ್ ಮಿರಾಕಲ್ ಲಿವರ್ ನ ನಾವು ಕಾಪಾಡ್ಕೋಬೇಕಂತಂದ್ರೆ ನಮ್ಮ ಈ ಲಿವರ್, ಫ್ಯಾಟಿ ಲಿವರ್ ಬರ್ತಾ ಇರುತ್ತೆ ಇವಾಗ. ಲಿವರ್ ಡಯಾಲಿಸಿಸ್ ಅಂತ ಬಂದ್ಬಿಟ್ಟಿದೆ, ಕಿಡ್ನಿ ಡಯಾಲಿಸಿಸ್ ನಾವೆಲ್ಲ ಏನ್ ಕೇಳಿರ್ತೀವಿ ಅದೇ ತರ ಲಿವರ್ ಡಯಾಲಿಸಿಸ್ ಅಂತ ಕೂಡ. 1 ಸೆಕೆಂಡ್ ಪ್ಲೀಸ್. ಈ ಲಿವರ್ಗೆ ಅದೇ ಹೇಳಿದೆಲ್ಲ ಜಂಕ್ಷನ್ ಬಾಕ್ಸ್ ಅನ್ನ ನಮ್ಮ ಈ ಬಾಡಿಗೆ. ಸೊ ಆ ಲಿವರ್ ನಾವು ಪ್ರೊಟೆಕ್ಟಿವ್ ಆಗಿರ್ಬೇಕಂತಂದ್ರೆ ಈ ಲಿವರ್ ಕಾಪ್ ನ ನಾವು ತಗೊಳ್ಳೋದ್ರಿಂದ, ಈವನ್ ಸ್ಟ್ರೋಕ್ ಆಗಿದ್ದವ್ರಿಗೆ ಕೂಡ ಲಿವರ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ ಅಲ್ವಾ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಲ್ಲ. ಸೊ ಅಂತವರಿಗೆ ಕೂಡ ನಾವು ಇದನ್ನ ಕೊಟ್ಟು ಬೆಡ್ ಅಲ್ಲಿ ಮಲಗಿದವ್ರು ಕೂಡ ಎದ್ದು ನಡೆದಿರುವಂತ ಹಲವಾರು ವಿಡಿಯೋಸ್ ಗಳನ್ನ ನಾವು ಶೇರ್ ಮಾಡಿದ್ವಿ. ಯಾರೆಲ್ಲ ಡ್ರಿಂಕ್ಸ್ ಮಾಡ್ತಾರೆ, ಯಾರಿಗೆಲ್ಲ ಇಂತಹ ಪ್ರಾಬ್ಲಮ್ ಇರುತ್ತೆ, ಪ್ರಿವೆನ್ಷನ್ ಆಗಿ ತಗೊಳ್ಳಿ ಅಂತ ಅವ್ರಿಗೆ ರೆಫರ್ ಮಾಡಬಹುದು. ನಾನು ನೈಟ್ ಟೈಮ್ ಅಲ್ಲಿ ಇಲ್ಲ ಮೇಡಮ್, ನಾನು ಎವ್ರಿ ಡೇ ನಾನು ಕುಡಿಲೇಬೇಕು ಅಪ್ಪ, ನೀವು ಬಿಟ್ಕೊಂಡು ಹೋಗೋ ಟೈಮು, ಆದ್ರೆ ಬೆಳಿಗ್ಗೆ ಹೊತ್ತಾದ್ರೂ ನಮ್ಮ ಲಿವರ್ ಕಾಪ್ ಕುಡಿ ಅಂತ ಹೇಳಿ ಅವ್ರಿಗೆ ಸಜೆಸ್ಟ್ ಮಾಡಿ ಹೇಳಿದ್ರೆ ಖಂಡಿತ ಒಪ್ಕೊಳ್ತಾರೆ, ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ನಮ್ಮ ಈ ಲಿವರ್ ಕಾಪ್ ಅಲ್ಲಿ ಅಷ್ಟೊಂದು ಬೆನಿಫಿಟ್ ಆದ ಒಂದು ಇದಂತ ಹೇಳ್ಬೋದು. ಬ್ರೀಫ್ ಆಗಿ ಹೇಳಲಿಕ್ಕೆ ಇವಾಗ ಟೈಮ್ ಅಭಾವ ಇಂದ. ಓಕೆ, ಥೈರಾಯ್ಡ್ ನೋಡಿ, ಥೈರಾಯ್ಡ್ ಬಂದು ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಅಪ್ಪ ಇದು. ಅಂದ್ರೆ 80-90% ನಮ್ಮ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇದೆ. ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಬರುತ್ತೆ. 10% ನಮ್ಮ ಗಂಡು ಮಕ್ಕಳಿಗೆ ಕೂಡ ಇದೆ.
ಆದ್ರೆ ಈ ಥೈರಾಯ್ಡ್ ಅಂತ ನಾವು ಬಂದ್ರೆ 2 ಟೈಪ್ ಥೈರಾಯ್ಡ್ ಇದೆ, ಹೈಪೋ ಅಂಡ್ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ಈ ಥೈರಾಯ್ಡ್ ಬಂದ್ರೆ ಏನಪ್ಪಾ ಅಂತಂದ್ರೆ ದಪ್ಪ ಆಗ್ತಾರೆ ಅಥವಾ ಸಣ್ಣ ಆಗ್ತಾರೆ, ಮತ್ತೆ ಕೋಪ ಜಾಸ್ತಿ ಬರುತ್ತೆ ಅಂತ ಹೇಳ್ತೀವಿ. ಈ ತರದ ಕಣ್ಣಿನ ಸಮಸ್ಯೆ ಮತ್ತೆ ಈ ತರದ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ. ಮತ್ತೆ ಮದುವಾದ ಹೆಣ್ಣು ಮಕ್ಕಳಿಗೆ ಮಗು ಆಗಿಲ್ಲ ಅಂತಂದ್ರೆ ಇದು ಕೂಡ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ ನೋಡಿದ್ರೆ ಥೈರಾಯ್ಡ್ ಇದ್ರೆ ಅದು ಕೂಡ ಅವ್ರಿಗೆ ಅಡ್ಡ ಗೋಡೆ ಅಡ್ಡ ತಡೆ ಇರುತ್ತೆ. ಸೊ ಅವರಿಗೆ ಇದನ್ನೆಲ್ಲ ರೆಫರ್ ಮಾಡ್ತಾ ಹೋದ್ರೆ ಅವರಿಗೆ ಆ ಪ್ರಾಬ್ಲಮ್ ಇಂದ ಸಲುವಾಗಿ ಆಚೆ ಬರಬಹುದು ಅಂತ ಹೇಳ್ಬಹುದು. ಸೊ ಅಂತ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ನಮ್ಮ ಥೈರೋಕಾಪ್ ಅಂತ ಹೇಳ್ಬಹುದು. ಮತ್ತೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕಂಪನಿಯಲ್ಲಿ ಹಲವಾರು ಬ್ಯೂಟಿ ಕಿಟ್ಸ್ ಗಳು ಕೂಡ ಉಂಟು. ಫೇಸ್ ವಾಶ್ ಇದೆ, ಸೋಪ್ಸ್ ಇದೆ. ಮತ್ತೆ ಎಸ್ಪೆಷಲಿ ಮೇನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಈ ಹಲ್ಲು ನಟ್ಟಿದ್ರೆ ಹಲ್ಲು ನೋಡಿ, ನಂಗೆ ರೂಟ್ ಕೆನಾಲ್ ಮಾಡಿ ನಂಗೆ ನನ್ನ ಎಕ್ಸಾಂಪಲ್ ಅದು ಕೂಡ ನಂದೇ ಹೇಳ್ತೀನಿ. ಪೈನ್ ತುಂಬಾ ತಡಿಲಿಕ್ಕೆ ಆಗ್বে, ಹಲ್ಲು ಕಿತ್ತುಬಿಡಿ ಪರವಾಗಿಲ್ಲ ಅಂತೇಳಿ ಕೀಳ್ಸಿದವಳು ನಾನು. ಬಿಕಾಸ್ ಅಷ್ಟು ಪೈನ್ ತಡಿಲಿಕ್ಕೆ ಆಗ್ಲಿಲ್ಲ, ರೂಟ್ ಕೆನಾಲ್ ಮಾಡಿ ಕೂಡ ಅಷ್ಟು ಪ್ರಾಬ್ಲಮ್. ಆದ್ರೆ ನಮ್ಮ ಈಗ ಏನಾದ್ರೂ ಪೈನ್ ಅಂತ ಬಂದ್ರೆ ನೋಡಿ, ಇವಾಗೆಲ್ಲ ನಮ್ಮ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಕಂಪನಿ ಹೆಣ್ಮಕ್ಳು ಒಂದು ಮಿರರ್ ಒಂದು ಲಿಪ್ಸ್ಟಿಕ್ ಇಡೋದು ಅಲ್ಲ, ಮಾತ್ರ ಅಲ್ಲ, ಫೇಸ್ ಇರುತ್ತೆ ಅವ್ರ ಬ್ಯಾಗಲ್ಲಿ, ನೀವು ಚೆಕ್ ಮಾಡಿ ಬೇಕಾದ್ರೆ. ಒಂದು ಪಂಚ ತುಳಸಿ ಇರುತ್ತೆ, ಒಂದು ದರ್ನಾಶಕ ಏನೋ ಒಂದು ಇರುತ್ತೆ. ಆತರ ನಮ್ದು ಒಂದು ಪ್ರಿವೆನ್ಷನ್ ಆಗಿರೋ ಪ್ರಾಡಕ್ಟ್ಸ್. ಅದೇ ತರ ಪೇಸ್ಟ್, ಟೂತ್ ಕ್ರೀಮ್, ನಾವು ಪೇಸ್ಟ್ ಇಲ್ಲ, ಟೂತ್ ಕ್ರೀಮ್ ನೋಡಿ. ಈಗ ಹಲ್ಲುಗೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಹಲ್ಲು ಬಂದ್ರೆ ಇಮಿಡಿಯೇಟ್ ಒಂದು ಮೆಣಸಿನ ಕಾಳಷ್ಟು ಒಂದು ಪೇಸ್ಟ್ ನ ತೆಗೆದು ನಿಮ್ಮ ಎಲ್ಲಿ ಪೈನ್ ಉಂಟು ಅಲ್ಲಿ ಇಟ್ಟರೆ ಸಾಕು, ಒಂದು 10 ನಿಮಿಷದೊಳಗೆ ನಿಮ್ಮ ಹಲ್ಲು ನೋವು ಹೋಗಿಲ್ಲ ಅಂತ ಕೇಳಿ. ಪೇಸ್ಟ್ಗೆ ಅಂತ ಕೆಲವು ಕಸ್ಟಮರ್ಸ್ ರೆಗ್ಯುಲರ್ ನಮ್ಮ ಹತ್ರ ಎಲ್ಲ ಕೂಡ ಇದ್ದಾರೆ ಅಲ್ಲ, ಯಾಕಂತಂದ್ರೆ ಅಷ್ಟು ಒಂದು ಮಿರಾಕಲ್ ರಿಸಲ್ಟ್ ನಮ್ಮ ಈ ಟೂತ್ ಕ್ರೀಮ್ ಕೊಟ್ಟಿದೆ ಅಂತ ಹೇಳ್ಬಹುದು. ಸೊ ಅಂತ ಒಂದು ಬ್ಯೂಟಿಫುಲ್ ನಮ್ಮ ಟೂತ್ ಕ್ರೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಒಂದು ಟೂತ್ ತೆಗೆದು ನುಂಗಬಹುದು, ಅದನ್ನ ಎಂತ ಪ್ರಾಬ್ಲಮ್ ಕೂಡ ಇಲ್ಲ. ಬಟ್ ಬೇರೆ ಕಂಪನಿ ಪ್ರಾಡಕ್ಟ್ ನ ನಾವು ನುಂಗ್ಲಿಕ್ಕೆ ಆಗಲ್ಲ, ಅದನ್ನು ಉಗಿಲಿಕ್ಕೆ ಅಷ್ಟೇ ಇರೋದು. ಬಟ್ ನಮ್ದು ಬಂದು ಒಳಗಡೆ ತಿನ್ಲಿಕ್ಕೆ ಕೂಡ ಇದೆ ನಮ್ಮ ಈ ಟೂತ್ ಕ್ರೀಮ್ ಅಂತ ಹೇಳ್ಬೋದು. ಮುಖದ ಮೇಲೆ ಮಂಗು ಬಂಗ್ ಬರುತ್ತೆ, ಮತ್ತೆ ಪಿಂಪಲ್ಸ್ ಮಾರ್ಕ್ ಇರುತ್ತೆ, ಮತ್ತೆ ಸುಟ್ಟ ಗಾಯಕ್ಕೆ ಹಚ್ಬಹುದು. ಈ ತರ ಹಲವಾರು ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಇಂಥದಕ್ಕೆಲ್ಲ ಹಚ್ಬಹುದು. ಅಂತದಕ್ಕೆಲ್ಲ ಸ್ವಲ್ಪ ನೋನಿ ಜ್ಯೂಸ್ ಮಿಕ್ಸ್ ಮಾಡಿ ಹಚ್ಲಿಕ್ಕೆ ಹೇಳ್ತೀವಿ. ಮತ್ತೆ ಗ್ಯಾಂಗ್ರೀನ್ ಬಂದವರಿಗೆ ಕೂಡ ಹಚ್ಚವರಿಗೆ ಕೂಡ 2 ಫಿಂಗರ್ ಸೇವ್ ಆಯ್ತಂತ ಎಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಈ ರೀತಿ ಹಲವಾರು ನಮ್ಮ ಈ ಟೂತ್ ಕ್ರೀಮ್ ಅಲ್ಲಿ ರಿಸಲ್ಟ್ ಇದೆ ಅಂತ ಹೇಳಬಹುದು. ಸೊ ಇಂತಹ ಒಂದು ಬ್ಯೂಟಿಫುಲ್ ಮಿರಾಕಲ್ ಆದ ಪ್ರಾಡಕ್ಟ್ ನಮ್ಮ ಕಂಪನಿ ಕಡೆಯಿಂದ ಸಿಕ್ಕಿದ್ದು ನಿಜವಾಗ್ಲೂ ನಾವೆಲ್ಲ ಗ್ರೇಟ್ ಅಂತ ಹೇಳ್ಬಹುದು. ಗ್ರೇಟ್ ಅಂತ ಮಾತ್ರ ಅಲ್ಲ, ಬೇರೆಯವ್ರಿಗೂ ಗ್ರೇಟ್ ಮಾಡಿಸ್ಲಿಕ್ಕೆ ಕೂಡ ನಾವು ಹೊರಟಿದೀವಲ್ಲ. ಸೊ ಹೊಸದಾಗಿ ಯಾರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ಕೂಡ ನಮ್ಮ ಕಂಪನಿ ಪ್ರಾಡಕ್ಟ್ ಬಗ್ಗೆ ನಾವ್ ಹೇಳ್ಬಹುದು ಅಂತ ಹೇಳ್ತಾ ಇದೀನಿ. ಇನ್ನೂ ಕೂಡ ನಮ್ದು ಮತ್ತೆ ಕೆಲವು ನಮ್ಮ ರೈತರ ಫ್ರೆಂಡ್ಸ್ ಯಾರೆಲ್ಲ ಇದಾರಲ್ಲ, ಅಣ್ಣ ತಮ್ಮಂದಿರು ಯಾರೆಲ್ಲ ಇದಾರಲ್ಲ, ಅವರಿಗೆಲ್ಲ ಕೂಡ ನಮ್ಮ ಈ ರಿಲೇಟೆಡ್ ಮೀನ್ಸ್ ರೈತರಿಗೆ ಏನೆಲ್ಲ ರಿಲೇಟೆಡ್ ಉಂಟಲ್ಲ ಆ ಪ್ರಾಡಕ್ಟ್ಸ್ ಗಳು ಕೂಡ ನಮ್ಮ ಕಂಪನಿ ಕಡೆಯಿಂದ ಬಂದಿದೆ ಅಂತ ಹೇಳಿ ಖುಷಿಯಾಗಿ ನಾವು ಹೇಳ್ಬಹುದು. ಅದೆಲ್ಲ ಕೂಡ ನೀವೆಲ್ಲರೂ ಕೂಡ ಕೆಲವರೆಲ್ಲ ಗ್ರೂಪ್ ಅಲ್ಲಿ ನೋಡಿರ್ಬಹುದು. ಡಿಫ್ರೆಂಟ್ ಮಾಡಿ ತೋರಿಸಿದೆ ನೋಡಿ. ಈ 3 ರೋಗೆ ಈ ನಮ್ಮ 3 ರೋಸ್ ಇಂಥ ಲೈನ್ ಗಳಿಗೆ ನಾವು ಈ ಪ್ರಾಡಕ್ಟ್ ಆಗಿ ಹಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ 3 ರೋಸ್ಗೆ ಇಲ್ಲ ನೋಡಿ ಅಂತ ಡಿಫ್ರೆಂಟ್ ತೋರಿಸಿದ್ದಾರೆ. ಸೊ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಕೂಡ ನಮ್ಮ ರೈತರ ಫ್ರೆಂಡ್ಸ್ ಗೆ ಬಂದಿದೆ ಅಂತ ಹೇಳಿಕ್ಕೆ ಒನ್ಸ್ ಅಗೇನ್ ನಾನು ಖುಷಿ ಪಡ್ತಾ ಇದ್ದೀನಿ. ಸೊ ಅದನ್ನ ಎಲ್ಲರೂ ಕೂಡ ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಸೊ ಪಿಪಿಟಿ ಇಲ್ಲದ ಕಾರಣ ಕೆಲವುದೆಲ್ಲ ನಾನು ಮಿಸ್ ಮಾಡ್ಕೊಂಡಿರ್ಬಹುದು. ಸೊ ನೆಕ್ಸ್ಟ್ ವಿತ್ ಪಿಪಿಟಿ ಬರುವ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್.